ರಾಷ್ಟ್ರಸಂಘದ ವಿಫಲತೆಯ ಕಾರಣಗಳನ್ನು ನಾವಿವತ್ತು ನೋಡ್ರಿ. ಅಂತ ರಾಷ್ಟ್ರಸಂಘ 1920ರಿಂದ ಹಿಡ್ಕೊಂಡು 1930-35 ತನಕ ಬಹಳ ಸಮರ್ಥಕವಾಗಿ ಕೆಲಸ ಮಾಡ್ತು. ಬಹುತೇಕ ಜನ ಹೇಳ್ತಾರೆ 1920ರಿಂದ 1930 ತನಕ ರಾಷ್ಟ್ರಸಂಘ ಬಹಳಷ್ಟು ಬಲಿಷ್ಠ ಆಗಿತ್ತು, ತನ್ನೆಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಮಾಡ್ತು. ಆದರೆ 1931 ನಂತರ ಏನಪ್ಪಾ ಅಂದ್ರೆ ರಾಷ್ಟ್ರಸಂಘದ ಚಟುವಟಿಕೆಗಳಲ್ಲಿ ಒಂದಿಷ್ಟು ಕೊರತೆಗಳು ಕಾಣಕತ್ತು. 1935 ನಂತರ ರಾಷ್ಟ್ರಸಂಘದ ಸದಸ್ಯತ್ವ ಪಡ್ಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಏನಿದ್ವಲ್ಲ ಅವು ತಮ್ಮ ಸದಸ್ಯತ್ವದಿಂದ ಹಿಂದೆ ಸರಿಯಕ್ಕೆ ಪ್ರಾರಂಭ ಆದವು. ಸದಸ್ಯತ್ವದ ಸಂಖ್ಯೆ ಕ್ರಮೇಣ ಏನಪ್ಪ ಅಂದ್ರೆ ಇಳಿಮುಖ ಆಗಕ್ಕೆ ಪ್ರಾರಂಭ ಆಯ್ತು. ಯಾವಾಗ ಸದಸ್ಯತ್ವದ ಸಂಖ್ಯೆ ಇಳಿಮುಖ ಆಗಕ್ಕೆ ಪ್ರಾರಂಭ ಆಗ್ತದೋ ಅವಾಗ ರಾಷ್ಟ್ರಸಂಘ ತನ್ನ ಮಾನ್ಯತೆಯನ್ನು ಕಳೆದುಕೊಳ್ಳುವ ನಿಟ್ಟಿನೊಳಗೆ ಹೋಗ್ತದೆ. ಇನ್ನು ರಾಷ್ಟ್ರಸಂಘ ಏನು ಧ್ಯೇಯೋದ್ದೇಶಗಳನ್ನ ಇಟ್ಕೊಂಡಿತ್ತಲ್ಲ, ಅದರ ಧ್ಯೇಯ ಉದ್ದೇಶ ಗುರಿ ಅಂತ ಏನು ಇಟ್ಕೊಂಡಿತ್ತಲ್ಲ, ಆ ಧ್ಯೇಯ ಉದ್ದೇಶ ಗುರಿಗಳನ್ನ ಬಹಳಷ್ಟು ರಾಷ್ಟ್ರಗಳು ಧಿಕ್ಕರಿಸಕ್ಕೆ ಪ್ರಾರಂಭ ಮಾಡಿದ್ವು. ಯಾವಾಗ ತನ್ನ ಗುರಿ ಸಾಧನೆ ಆಗ್ಬೇಕು ಅಂತಂದ್ರೆ ಆ ಗುರಿಗೆ ಸ್ಫೂರ್ತಿಯಾಗಿ ಅಥವಾ ಸಹಾಯಕ ಆಗಿ ರಾಷ್ಟ್ರಗಳು ನಿಲ್ಬೇಕಾಗಿತ್ತು. ಆ ರಾಷ್ಟ್ರಗಳು ನಿಲ್ಲದೆ ಇರೋದ್ರಿಂದ ಏನಪ್ಪಾ ಅಂದ್ರೆ ರಾಷ್ಟ್ರಸಂಘ ವಿಫಲತೆ ಎಡೆಗೆ ಹೋಯ್ತು. ಇನ್ನು ರಾಷ್ಟ್ರಸಂಘ ಸ್ಥಾಪನೆ ಆಗಿರ್ತಕ್ಕಂಥ ಸಂದರ್ಭದೊಳಗ ಖಾಯಂ ಮತ್ತು ಖಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳು ಅಂತಿದ್ದು ಅಲ್ಲ, ಆ ಸದಸ್ಯ ರಾಷ್ಟ್ರಗಳು ರಾಷ್ಟ್ರಸಂಘಕ್ಕೆ ಸಹಕಾರ ಕೊಡಬೇಕಾಗಿತ್ತು. ಅವು ಸಹಕಾರ ಕೊಡದೆ ಏನಪ್ಪಾ ಅಂತಂದ್ರೆ ತಮ್ಮಷ್ಟಕ್ಕೆ ತಾವೇ ಬೆಳೆಯಕ್ಕೆ ಪ್ರಾರಂಭ ಮಾಡಿದ್ವು. ಹೀಗಾಗಿ ರಾಷ್ಟ್ರಸಂಘ ವಿಫಲತೆ ಎಡೆಗೆ ಹೊರಟು ಅಂತ. ಈ ರಾಷ್ಟ್ರಸಂಘ ವಿಫಲತೆ ಕಡೆ ಹೋಗಕ್ಕೆ ಕೇವಲ ಇದಷ್ಟೇ ಕಾರಣ ಅಲ್ಲ, ಇನ್ನೂ ಸಾಕಷ್ಟು ಕಾರಣ ನೋಡ್ತೀವಿ. ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತಂದ್ರೆ ರಾಷ್ಟ್ರಸಂಘದ ಪ್ರಣಾಳಿಕೆಯಲ್ಲಿರ್ತಕ್ಕಂಥ ದೋಷ ಅಂತ. ಪ್ರಣಾಳಿಕೆಯಲ್ಲಿರ್ತಕ್ಕಂಥ ದೋಷ ಅಂದ್ರೆ ರಾಷ್ಟ್ರಸಂಘದ ಪ್ರಣಾಳಿಕೆ ಏನಿತ್ತಲ್ಲ ಅದು ಅತ್ಯಂತ ದುರ್ಬಲವಾಗಿರ್ತಕ್ಕಂಥ ಪ್ರಣಾಳಿಕೆ ಇತ್ತು ಅಂತ. ಆ ದುರ್ಬಲವಾಗಿರ್ತಕ್ಕಂಥ ಪ್ರಣಾಳಿಕೆನೇ ಏನಪ್ಪಾ ಅಂದ್ರೆ ದೋಷ ಇತ್ತು. ಯಾಕಂತಂದ್ರೆ ಯುದ್ಧ ಮಾಡಬಾರ್ದು ಅಂತ ಹೇಳ್ತು, ಯುದ್ಧ ಕಾನೂರ ಬಾಹಿರ ಅಂತ ಹೇಳ್ತು. ಯುದ್ಧ ಮಾಡಿರ್ತಕ್ಕಂಥ ರಾಷ್ಟ್ರದ ಮೇಲೆ ಏನ್ ಮಾಡ್ಬೇಕು? ಯುದ್ಧ ಮಾಡಿರ್ತಕ್ಕಂಥ ರಾಷ್ಟ್ರದ ಮೇಲೆ ರಾಷ್ಟ್ರಸಂಘದ ಗಮನಕ್ಕೆ ತರದೆ ಯುದ್ಧ ಮಾಡ್ತು ಅಂತಂದ್ರೆ ಏನ್ ಮಾಡದ? ಅದನ್ನ ವೈರಿ ರಾಷ್ಟ್ರ ಅಂತ ಘೋಷಣೆ ಮಾಡಿದ್ರೆ ಆಯ್ತೇನು? ಅದರ ಮೇಲೆ ಆರ್ಥಿಕ ದಿಗ್ಬಂಧನ ಹಾಕಿದ್ರೆ ಆಯ್ತೇನು? ಯಾಕಂದ್ರೆ ಕೆಲವು ರಾಷ್ಟ್ರಗಳು ತಮ್ಮದೇ ಆಗಿರ್ತಕ್ಕಂಥ ಆರ್ಥಿಕತೆಯ ಮೇಲೆ ನಿರ್ಭರ ಆಗಿದ್ದು, ಅವು ಮತ್ತೊಂದು ರಾಷ್ಟ್ರಗಳ ಮೇಲೆ ನಿರ್ಭರ ಆಗಿರ್ಲಿಲ್ಲ. ಇಂಥ ಪರಿಸ್ಥಿತಿಯೊಳಗೆ ರಾಷ್ಟ್ರಸಂಘ ಯಾವ ರಾಷ್ಟ್ರಸಂಘದ ಗಮನಕ್ಕೆ ತರದೇ ಯುದ್ಧಗಳನ್ನ ಮಾಡ್ತೋ ಅಂತ ರಾಷ್ಟ್ರಗಳನ್ನೇನಪ್ಪ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತನ್ನ ಗುರಿ ಮತ್ತು ಉದ್ದೇಶಗಳಲ್ಲಿ ಅಥವಾ ಧ್ಯೇಯೋದ್ದೇಶಗಳಲ್ಲಿ ಯಾವ ಅಂಶನೂ ಇಡದೇ ಇರೋದು ಅದು ರಾಷ್ಟ್ರಸಂಘದ ದೋಷ ಆಗಿತ್ತು. ಹೀಗಾಗಿ ಏನಪ್ಪ ಅಂದ್ರೆ ರಾಷ್ಟ್ರಸಂಘದ ಸದಸ್ಯ ರಾಷ್ಟ್ರಗಳು ತನ್ನ ಮನಸ್ಸಿಗೆ ಬಂದ ಹಾಗೆ ಇರಕ್ಕೆ ಪ್ರಾರಂಭ ಮಾಡಿದವು. ಹೀಗಾಗಿ ರಾಷ್ಟ್ರಸಂಘ ವಿಫಲತೆ ಎಡೆಗೆ ಹೋಗ್ತದ. ಇಲ್ಲಿ ರಾಷ್ಟ್ರಸಂಘದ ಧ್ಯೇಯೋದ್ದೇಶಗಳಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದ್ರೆ ನಿಶಸ್ತ್ರೀಕರಣ ಅಂತ, ನಿಶಸ್ತ್ರೀಕರಣ ಕಾಯ್ದೆ ಉಲ್ಲಂಘ ಅಂತ. ಎರಡನೇದು ನಿಶಸ್ತ್ರೀಕರಣ ಕಾಯ್ದೆ ಉಲ್ಲಂಘ. ನಿಶಸ್ತ್ರೀಕರಣ ಕಾಯ್ದೆಯ ಉಲ್ಲಂಘ ಅಂತಂದ್ರೆ ಮೊದಲನೇ ಮಹಾಯುದ್ಧಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತಂದ್ರೆ ಯುರೋಪಿನ ರಾಷ್ಟ್ರಗಳು ಬಹುತೇಕ ಶಸ್ತ್ರಾಸ್ತ್ರಗಳ ಕಾರಾಗಾರ ಆಗ್ಬಿಟ್ಟಿತ್ತು. ಶಸ್ತ್ರಾಸ್ತ್ರಗಳ ಕಾರ್ಖಾನೆಗಳು ಎಲ್ಲಿ ಬೇಕಾದಲ್ಲಿದ್ದು ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡೋದು ಮತ್ತು ಶೇಖರಣೆ ಮಾಡ್ಕೊಳ್ಳೋದು ಬಹಳಷ್ಟು ನಡೆದಿತ್ತು. ಎಲ್ಲ ರಾಷ್ಟ್ರಗಳಲ್ಲಿ ಶಸ್ತ್ರಾಸ್ತ್ರಗಳ ಇದ್ದು, ಹೀಗಾಗಿ ಶಸ್ತ್ರಾಸ್ತ್ರಗಳ ಪೈಪೋಟಿ ಇತ್ತು. ಆ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡ್ಕೋಬೇಕು ಅನ್ನುವಂಥ ಉತ್ಸಾಹದೊಳಗಿದ್ದು, ಹೀಗಾಗಿ ಮೊದಲನೇ ಮಹಾಯುದ್ಧಕ್ಕೆ ಅದು ಕಾರಣ ಆಗಿತ್ತು. ಮೊದಲನೇ ಮಹಾಯುದ್ಧ ಆದ್ಮೇಲೆ ಪ್ಯಾರಿಸ್ ಶಾಂತಿ ಸಮ್ಮೇಳನ ಮತ್ತು ವರ್ಸೆಲ್ಸ್ ಒಪ್ಪಂದದಲ್ಲಿ ಮತ್ತು ರಾಷ್ಟ್ರಸಂಘದ ಧ್ಯೇಯ ಉದ್ದೇಶ ಗುರಿಗಳಲ್ಲಿ ಒಂದು ಉದ್ದೇಶವನ್ನ ಇಟ್ಕೊಂಡಿದ್ರು. ಏನು ಅಂತಂದ್ರೆ ಇನ್ನು ಮೇಲೆ ಯುರೋಪಿನ ರಾಷ್ಟ್ರಗಳು ಏನಿದ್ದು, ಯುದ್ಧಕ್ಕೆ ಕಾರಣವಾಗಿರ್ತಕ್ಕಂಥ ರಾಷ್ಟ್ರಗಳು ಏನಿದ್ದು ಅಲ್ಲ, ಅವು ಶಸ್ತ್ರಾಸ್ತ್ರಗಳನ್ನ ನಿಯಮಿತವಾಗಿ ಬಳಕೆ ಮಾಡಬೇಕು ಅಂತ. ಅಂದ್ರೆ ಶಸ್ತ್ರಾಸ್ತ್ರ ತಯಾರಿ ಮಾಡೋದು ಮತ್ತು ಶೇಖರಣೆ ಮಾಡೋದು ಸಂಪೂರ್ಣವಾಗಿ ನಿಷೇಧ ಮಾಡಿಬಿಟ್ರು. ಸೈನ್ಯವನ್ನ ಮತ್ತು ಶಸ್ತ್ರಾಸ್ತ್ರವನ್ನ ಇಷ್ಟೇ ಪ್ರಮಾಣದಲ್ಲಿ ಇರಬೇಕು ಅಂತೇಳಿ ಕೆಲವೊಂದು ರಾಷ್ಟ್ರಗಳಿಗೆ ನಿಗದಿ ಮಾಡಿಬಿಟ್ರು. ಹೀಗಾಗಿ ಏನಪ್ಪಾ ಅಂತಂದ್ರೆ ಆ ಕಾನೂನಿನಿಂದ ಒಂದಿಷ್ಟು ಕಾಲ ಯುರೋಪಿನೊಳಗ ಯುದ್ಧಗಳು ಆಗ್ಲಿಲ್ಲ.
ಯಾವಾಗ ರಾಷ್ಟ್ರಸಂಘದ ಪ್ರಣಾಳಿಕೆಯಲ್ಲಿರುವಂಥ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯನ್ನು ಉಲ್ಲಂಘನೆ ಮಾಡಕ್ಕೆ ಪ್ರಾರಂಭ ಆಯ್ತು 1931 ಸಂದರ್ಭದೊಳಗೆ ಜಪಾನ್ ಏನಪ್ಪ ಅಂದ್ರೆ ಆ ಕಾಯ್ದೆಯನ್ನು ಉಲ್ಲಂಘನೆ ಮಾಡ್ತೈತಿ. ಜಪಾನ್ ಆ ಕಾಯ್ದೆಯನ್ನು ಉಲ್ಲಂಘನೆ ಮಾಡ್ತೈತಿ. ಅದಾದ್ಮೇಲೆ ಚೀನಾನು ಅದನ್ನ ಕಾಯ್ದೆಯನ್ನು ಉಲ್ಲಂಘನೆ ಮಾಡ್ತೈತಿ 1931 ಸಂದರ್ಭದೊಳಗೆ. ಚೀನಾಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶ ಮಂಚೂರಿ ಅಂಥೇಳಿ, ಮಂಚೂರಿಯಾ ಅನ್ನುವಂಥ ಪ್ರದೇಶ ನೀವೆಲ್ಲ ಕಾಮನ್ ಆಗಿ ಅನ್ಕೊಂತೀವಿ, ಗೋಬಿ ಮಂಚೂರಿ ಅಂತೇಳಿ, ಗೋಬಿ ಮಂಚೂರಿ ಅಂತ. ಆ ಮಂಚೂರಿ ಅನ್ನೋದು ಅಲ್ಲಿದಿಂದ ಬಂದಿರತಕ್ಕಂಥದ್ದು. ಮಂಚೂರಿಯಾ ಅನ್ನುವಂಥ ಏನು ಪ್ರದೇಶ ಐತಿ ಅಥವಾ ಮಂಚೂರಿ ಅನ್ನುವಂಥ ಪ್ರದೇಶ ಚೀನಾಕ್ಕೆ ಸಂಬಂಧಪಟ್ಟಿರ್ತದ್ದು. ಆ ಚೀನಾಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಂಚೂರಿ ಪ್ರದೇಶದ ಮೇಲೆ ಯಾವ ಕಾಯ್ದೆ ಇತ್ತಲ್ಲ, ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ, ಶಸ್ತ್ರಾಸ್ತ್ರಗಳನ್ನು ಇಟ್ಕೊಳ್ಬಾರ್ದು, ಅದನ್ನ ಬಳಕೆ ಮಾಡಬಾರ್ದು ಅಂತಿತ್ತಲ್ಲ, ಅದನ್ನ ಉಲ್ಲಂಘನೆ ಮಾಡಿ ಜಪಾನ್ 1931 ಆ ಚೀನಾದ ಪ್ರದೇಶದ ಮೇಲೆ ದಾಳಿ ಮಾಡ್ತೈತಿ, ಆಕ್ರಮಣ ಮಾಡ್ತೈತಿ. ಅಂದ್ರೆ ಇಲ್ಲಿ ಏನಾಯ್ತು, ರಾಷ್ಟ್ರಸಂಘದ ಧ್ಯೇಯಗಳಲ್ಲಿ ಒಂದಾಗಿರ್ತಕ್ಕಂಥ ನಿಶಸ್ತ್ರೀಕರಣ, ಶಸ್ತ್ರಾಸ್ತ್ರಗಳನ್ನ ಹೊಂದಬಾರ್ದು, ಅದನ್ನ ಬಳಕೆ ಮಾಡಬಾರ್ದು ಅನ್ನೋದನ್ನ ಉಲ್ಲಂಘನೆ ಮಾಡ್ತು ಮೊದಲ ಜಪಾನ್ ಉಲ್ಲಂಘನೆ ಮಾಡಿ ಚೀನಾದ ಮಂಚೂರಿ ಪ್ರದೇಶದ ಮೇಲೆ 1931 ಆಕ್ರಮಣ ಮಾಡ್ತು. ಇದು ಏನಪ್ಪಾ ಅಂತಂದ್ರೆ ಆಕ್ರಮಣ ಮಾಡಿದ್ರಿಂದ ಇದು ರಾಷ್ಟ್ರಸಂಘ ಏನ್ ಮಾಡ್ಬೇಕಾಗಿತ್ತು, ರಾಷ್ಟ್ರಸಂಘ ಆ ರಾಷ್ಟ್ರವನ್ನ ವಿರೋಧ ಮಾಡ್ಬೇಕಾಗಿತ್ತು, ಆ ರಾಷ್ಟ್ರದ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿತ್ತು, ಆ ರಾಷ್ಟ್ರದ ಮೇಲೆ ಯುದ್ಧ ಮಾಡ್ಬೇಕಾಗಿತ್ತು. ಹೌದಲ್ಲ, ರಾಷ್ಟ್ರಸಂಘ ಜಪಾನಿನ ಮೇಲೆ ಯುದ್ಧ ಮಾಡ್ಬೇಕಾಗಿತ್ತು. ಬಟ್ ರಾಷ್ಟ್ರಸಂಘ ಏನ್ ಮಾಡ್ತೈತಿ ಅಂತಂದ್ರೆ ಜಪಾನಿನ ಮೇಲೆ ಯಾವ ಕಾನೂನು ಕ್ರಮನೂ ಕೈಗೊಳ್ಳೋದಿಲ್ಲ, ಅದನ್ನ ಸುಮ್ಮನೆ ನೋಡ್ಕೊಂತ ಕುಂತು ಬಿಡ್ತೈತಿ. ಹೀಗಾಗಿ ಉಳಿದ ರಾಷ್ಟ್ರಗಳಲ್ಲಿ ಏನಾಗ್ತೈತಿ ಅಂತಂದ್ರೆ ರಾಷ್ಟ್ರಸಂಘ ಅಸಹಾಯಕ ಆಗ್ಯದ ಅಂತ ಅನ್ಕೊಂಡ್ಬಿಡ್ತೈತಿ. ರಾಷ್ಟ್ರಸಂಘದ ಅಸಹಾಯಕ ಆಗ್ಯದ. ನೀವು ಜಗಳಾಡಕತ್ತಾಗ ಯಾರಾದ್ರೂ ಒಬ್ರು ಮಧ್ಯಸ್ಥಿಕೆ ವಹಿಸಿ ಅಥವಾ ದೊಡ್ಡವರಾದವರು ಯಾರಾದ್ರೂ ಅದನ್ನ ಬಗೆಹರಿಸಲಿಲ್ಲ ಅಂತಂದ್ರೆ, ನೀವು ಜಗಳಾಡುವಾಗ ನಾನು ಸುಮ್ಮನೆ ಕುಂತು ನೋಡ್ಕೊಂತ ನಿಂತೆ ಅಂತಂದ್ರೆ ಉಳಿದವ್ರಿಗೆ ಅನಿಸ್ತೈತಿ ಏನಂತಂದ್ರೆ ಅವ ಅಸಹಾಯಕ ಅದಾನ, ಅದ್ರ ಸಲುವಾಗಿ ಇವ್ರನ್ನ ಬಿಡ್ಸಕ್ ಹೋಗ್ಲಿಲ್ಲ ಅಂತ. ಹಾಗೆ ಜಪಾನ್ ಯುದ್ಧ ಮಾಡಿರ್ತಕ್ಕಂಥ ಸಂದರ್ಭದೊಳಗ ತಾನು ಮಧ್ಯಸ್ಥಿಕೆ ವಹಿಸಬೇಕಾಗಿತ್ತು, ರಾಷ್ಟ್ರಸಂಘ ಬೇಕು ಆಗಿತ್ತು, ರಾಷ್ಟ್ರಸಂಘ ಹುಟ್ಟುಕೊಂಡಿತ್ತು. ಇಂಥ ಸಮಸ್ಯೆಗಳಿದ್ದಾಗ ರಾಷ್ಟ್ರಸಂಘ ಮಧ್ಯಸ್ಥಿಕೆ ವಹಿಸಿ ಅದನ್ನು ಬಗೆಹರಿಸಬೇಕಾಗಿತ್ತು. ಬಟ್ ರಾಷ್ಟ್ರಸಂಘ ಅದು ಯಾವ ಗೋಜಿಗೂ ಹೋಗ್ಲಿಲ್ಲ, ಮೂಕ ಪ್ರೇಕ್ಷಕನ ಹಾಗೆ ರಾಷ್ಟ್ರಸಂಘ ಅದನ್ನು ನೋಡ್ಕೊಂತ ನಿಂತು. ಯಾವಾಗ ರಾಷ್ಟ್ರಸಂಘ ಜಪಾನಿನ ಮೇಲೆ ಯಾವ ಕ್ರಮನೂ ಕೈಗೊಳ್ಳೋದಿಲ್ಲೋ ಆಗ ಉಳಿದ ರಾಷ್ಟ್ರಗಳಿಗೆ ಅನಿಸ್ತೈತಿ ಜಪಾನ್ ಏನಪ್ಪ ಅಂದ್ರೆ ಜಪಾನಿನ ದಾಳಿಯ ವಿರುದ್ಧವಾಗಿ ಯಾವ ಕ್ರಮನ ಕೈಗೊಳ್ಳದಿರ್ತಕ್ಕಂಥ ರಾಷ್ಟ್ರಸಂಘ ವಿಫಲತೆಯಡೆಗೆ ಹೊಂಟೈತಿ ಅಂತ ಕನ್ಫರ್ಮ್ ಆಗ್ತದೆ. ಅವಾಗ ಉಳಿದ ರಾಷ್ಟ್ರಗಳು ರಾಷ್ಟ್ರಸಂಘವನ್ನ ಧಿಕ್ಕರಿಸಕ್ ಪ್ರಾರಂಭ ಮಾಡ್ತವೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದ್ರೆ ಈ ಮಂಚೂರಿಯಾ ಪ್ರಕರಣ ಬಗೆಹರಿಸೋದ್ರೊಳಗೆ ರಾಷ್ಟ್ರಸಂಘ ಸಂಪೂರ್ಣವಾಗಿ ವಿಫಲ ಆಗ್ತೈತಿ. ವಿಫಲ ಆದ್ಮೇಲೆ ಏನಪ್ಪಾ ಅಂದ್ರೆ ಇದೇ ಒಂದು ಆಧಾರವನ್ನು ಇಟ್ಟುಕೊಂಡು ಇಟಲಿ ಏನ್ ಮಾಡ್ತದೆ ಅಂತಂದ್ರೆ ಇಂತಿಫಿಯೋ ಅನ್ನುವಂಥ ಪ್ರದೇಶವನ್ನ ಆಕ್ರಮಣ ಮಾಡ್ತೈತಿ. ಇಟಲಿ ಆಕ್ರಮಣ ಮಾಡ್ತೈತಿ, ಇಂತಿಫಿಯೋ ಅನ್ನುವಂಥ ಪ್ರದೇಶವನ್ನ ಆಕ್ರಮಣ ಮಾಡ್ತದೆ. ಇಟಲಿ ಇಂತಿಫಿಯೋ ಅನ್ನುವಂಥ ಪ್ರದೇಶದ ಮೇಲೆ ಆಕ್ರಮಣ ಮಾಡ್ತದೆ. ಯಾಕ ಒಬ್ರು ನೋಡಿದವ್ರ ಮೇಲೆ ಒಬ್ರದ ಅದೇನ್ ಹೇಳ್ತಾರಲ್ಲ ಹಳ್ಳಿ ಒಳಗ ಹಿರಿಯಕ್ಕನ ಚಾಳಿ ಮನಿ ಮಂದಿಗೆಲ್ಲ ಅಂತ. ಈಗ ರಾಷ್ಟ್ರಸಂಘ ಯುದ್ಧಗಳನ್ನಾದಾಗ ಅಥವಾ ಏನಾದ್ರೂ ಸಮಸ್ಯೆಗಳಿದ್ದಾಗ ಅದನ್ನ ಬಗೆಹರಿಸಬೇಕು ಅಂತ ಅನ್ಕೊಂಡಿತ್ತು, ಅದೊಂದಿತ್ತು ಅನ್ನುವಂಥ ಭರವಸೆ ಇತ್ತು. ಯಾವಾಗ 1931 ಜಪಾನ ಚೀನಾದ ಪ್ರದೇಶ ಮಂಚೂರಿ ಮೇಲೆ ದಾಳಿ ಮಾಡಿದಾಗ ರಾಷ್ಟ್ರಸಂಘ ಸುಮ್ಮನೆ ಕುಳಿತು ಇದನ್ನ ನೋಡ್ಕೊಂತು, ಇದನ್ನ ಗೊತ್ತಾಗ್ಬಿಡ್ತು ಇಟ್ಲಿಗೆ. ಅದಕ್ಕೆ ಇಟ್ಲಿ ಏನ್ ಮಾಡ್ತು ಅಂತಂದ್ರೆ ರಾಷ್ಟ್ರಸಂಘ ಏನು ಮಾಡಂಗಿಲ್ಲ ಅಂತ, ಹಲ್ಲು ಕಿತ್ತಿದ ಹಾವಿನಂಗೈತಿ, ಅದೇನು ಮಾಡಕ್ ಆಗಂಗಿಲ್ಲ, ಇಟ್ಲಿಗೆ ಕನ್ಫರ್ಮ್ ಆಯ್ತು. ಅದಕ್ಕೆ ಇಟ್ಲಿ ಏನ್ ಮಾಡ್ತೈತಿ ಅಂದ್ರ 1935 ಸಂದರ್ಭದೊಳಗ 1935 ಇಟಲಿ ಇಂತಿಯೋಫಿ ಅನ್ನುವಂತ ಒಂದು ಪ್ರದೇಶದ ಮೇಲೆ ದಾಳಿ ಮಾಡ್ತದೆ. ಇಂತಿಯೋಫಿ ಅನ್ನುವಂತ ಒಂದು ಪ್ರದೇಶದ ಮೇಲೆ ದಾಳಿ ಮಾಡ್ತದೆ. ಇಂತಿಯೋಫಿ ಅನ್ನುವಂತ ಒಂದು ಪ್ರದೇಶದ ಮೇಲೆ ದಾಳಿ ಮಾಡ್ತೈತಿ. ಅವಾಗ್ಲೂ ಏನಪ್ಪಾ ಅಂತಂದ್ರ ರಾಷ್ಟ್ರಸಂಘ ಸುಮ್ಮನೆ ಕೂಡ್ಬೇಕಾಗಿತ್ತು, ಬಟ್ ರಾಷ್ಟ್ರಸಂಘ ಸುಮ್ಮನೆ ಕೂಡೋದಿಲ್ಲ. ಇಟಲಿಯ ಮೇಲೆ ಆರ್ಥಿಕ ದಿಗ್ಬಂಧನವನ್ನ ಹೇರುವ ನಿರ್ಧಾರವನ್ನ ಕೈಗೊಳ್ತೈತಿ. ಯಾವಾಗ ಜಪಾನ 1931 ಚೀನಾದ ಮಂಚೂರಿ ಪ್ರದೇಶದ ಮೇಲೆ ದಾಳಿ ಮಾಡಿದಾಗ ರಾಷ್ಟ್ರಸಂಘ ಸುಮ್ಮನೆ ಕುಂತಿತ್ತು.
ರಾಷ್ಟ್ರ ಸಂಘ ಸುಮ್ಮನೆ ಕೂತೈತಿ, ಏನು ಮಾಡಂಗಿಲ್ಲ ಅಂತ ಗೊತ್ತಾದ್ಮೇಲೆ ಇಂಥಿಯೋಪಿ ಅನ್ನುವಂಥ ಪ್ರದೇಶದ ಮೇಲೆ 1935ಕ್ಕೆ ದಾಳಿ ಮಾಡಿದಾಗ ಅವಾಗ ಏನಪ್ಪಾ ಅಂದ್ರೆ ರಾಷ್ಟ್ರ ಸಂಘ ಇಟಲಿಯ ಮೇಲೆ ಆರ್ಥಿಕ ದಿಗ್ಬಂಧನವನ್ನು ಹಾಕಬೇಕು ಅಂತ ನಿರ್ಧಾರ ಮಾಡ್ತೈತಿ. ಅವಾಗ ಇಟ್ಲಿ ಏನ್ ಮಾಡ್ಬೇಕು, ನಿರ್ಧಾರ ಮಾಡಿದ್ರೆ ಮಾಡ್ಲಿ ತಗೋ ಅಂತೇಳಿ ಇಟ್ಲಿ ಏನಪ್ಪಾ ಅಂದ್ರೆ ತನ್ನ ಪಾಡಿಗೆ ತಾನು ಸುಮ್ಮನೆ ಕೂರ್ತಿ, ಯಾವುದಕ್ಕೂ ಮನ್ಯಾಕ್ ಹೋಗ್ಲಿಲ್ಲ. ಏನು ದಾಳಿ ಮಾಡಿದ್ರೆ ನಿಮ್ಮ ಮೇಲೆ ಆರ್ಥಿಕ ದಿಗ್ಬಂಧನ ಹಾಕ್ತೀವಿ ನಾವು. ಯುರೋಪಿಯನ್ ರಾಷ್ಟ್ರಗಳ ನಾವು ಇಟ್ಲಿ ಜೊತೆ ವ್ಯಾಪಾರ ಮಾಡೋದಿಲ್ಲ, ಇಟ್ಲಿಯ ವಸ್ತುಗಳನ್ನ ಯಾರು ಖರೀದಿ ಮಾಡಂಗಿಲ್ಲ, ನಿಮ್ಮ ಮೇಲೆ ಆರ್ಥಿಕ ದಿಗ್ಬಂಧನ ಹಾಕಿಬಿಡ್ತೀವಿ ಅಂತೇಳಿ ರಾಷ್ಟ್ರ ಸಂಘ ಹೇಳಿದ್ಮೇಲೆ ಅದಕ್ಕೆ ಕ್ಯಾರೆ ಅನ್ನಲಿಲ್ಲ ಅಂತ, ಅದಕ್ಕೆ ಇಟ್ಲಿ ಮಣಿಲಿಲ್ಲ ಅಂತ. ಮತ್ತೆ ಇಟ್ಲಿ ಮಣಿಲಿಲ್ಲ ಅಂತಂದಾಗ ಇದ್ರ ಅರ್ಥ ಏನು ಅಂತಂದ್ರೆ ರಾಷ್ಟ್ರ ಸಂಘ ಕೈಲಿ ಏನು ಮಾಡ್ಕೊಳಕ್ ಆಗೋದಿಲ್ಲ ಅಂತ, ಮತ್ತೆ ರಾಷ್ಟ್ರ ಸಂಘ ವಿಫಲತೆ ಆಗೈತಿ ಅಂತ ಅರ್ಥ. ಅದು ನಾವೆಲ್ಲ ಹೇಳ್ಕೊಂತಿರ್ತೀವಿ, ಕಾಮನ್ ಆಗಿ ಇರ್ತಿರ್ತೀವಿ, ನೀವು ರೆಗ್ಯುಲರ್ ಬರ್ಬೇಕು ರೆಗ್ಯುಲರ್ ಬರ್ಲಾರ್ದವ್ರಿಗೆ ಏನ್ ಮಾಡೋರು ನೀವು ಅಂತಂದ್ರೆ ಏನ್ ಮಾಡಕ್ ಬರ್ತೈತಿ? ಒಂದಲ್ಲ ಒಂದಿನ ಕ್ರಮಗಳು ಆಗ್ತಾವ, ಬಟ್ ಆ ಕ್ರಮಕ್ಕಾಗಿ ಕಾಯ್ಕೋತ್ ಕೊಡ್ಬೇಕಾಗ್ತತಿ. ಮೊದಲು ರಾಷ್ಟ್ರ ಸಂಘ ಕ್ರಮಗಳನ್ನ ಕೈಗೊಳ್ತಿತ್ತು, ಆ ಕ್ರಮಕ್ಕಾಗಿ ಏನಪ್ಪಾ ಅಂದ್ರೆ ಯಾವಾಗ ಕೈಗೊಳ್ಳೋದಿಲ್ಲ ಅನ್ನೋದು ಕನ್ಫರ್ಮೇಶನ್ ಆಗ್ತಿತ್ತು, ಅವಾಗ ಏನಪ್ಪಾ ಅಂದ್ರೆ ಸಾಕಷ್ಟು ರಾಷ್ಟ್ರಗಳು ಏನಪ್ಪಾ ಅಂದ್ರೆ ರಾಷ್ಟ್ರ ಸಂಘವನ್ನ ಧಿಕ್ಕರ್ಸಕ್ ಪ್ರಾರಂಭ ಮಾಡ್ತಾವ. ಅಲ್ಲಿ ಏನಪ್ಪಾ ಅಂದ್ರೆ ರಾಷ್ಟ್ರ ಸಂಘ ವಿಫಲತೆ ಎಡೆಗೆ ಹೋಗ್ತದ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತಂದ್ರೆ ರಾಷ್ಟ್ರ ಸಂಘ ವಿಫಲ ಆಗಕ ವರ್ಸೆಲ್ಸ್ ಒಪ್ಪಂದ ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗಿತ್ತು. ವರ್ಸೆಲ್ಸ್ ಒಪ್ಪಂದ ಏನ್ ಮುಖ್ಯವಾಗಿ ಕಾರಣ ಆಗ್ತೈತಿ ಅಂದ್ರೆ ರಾಷ್ಟ್ರ ಸಂಘದ ವಿಫಲತೆಗೆ, ವರ್ಸೆಲ್ಸ್ ಒಪ್ಪಂದ ಏನು ಪ್ಯಾರಿಸ್ ಶಾಂತಿ ಸಮ್ಮೇಳನದಾಗ ಏನು ವರ್ಸೆಲ್ಸ್ ಒಪ್ಪಂದ ಆಗ್ತೈತೋ ಆ ಒಪ್ಪಂದದೊಳಗೆ ಒಂದಿಷ್ಟು ಕರಾರುಗಳಂತ ಹಾಕೊಂಡಿರ್ತಾರೆ. ಒಪ್ಪಂದದೊಳಗೆ ಏನೇನು ಒಪ್ಪಂದ ಮಾಡ್ಕೊಳ್ಬೇಕು ಅಂತ. ಏನು ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದ್ರೆ, ಯಾರು ಮೊದಲನೇ ಮಹಾಯುದ್ಧಕ್ಕೆ ಕಾರಣ ಆಗಿರ್ತಾರೋ ಆ ಕಾರಣ ಆದವರನ್ನ ಗುರುತು ಮಾಡಬೇಕು. ಮೊದಲನೇ ಮಹಾಯುದ್ಧದ ಹೊಣೆಗಾರಿಕೆ ಎಲ್ಲ ಆ ರಾಷ್ಟ್ರಗಳ ಮೇಲೆ ಹಾಕಬೇಕು. ಯುದ್ಧದ ಏನು ನಷ್ಟ ಆಗೈತಲ್ಲ ಆ ಯುದ್ಧದ ನಷ್ಟವನ್ನ ಭರ್ತಿ ಮಾಡೋ ಜವಾಬ್ದಾರಿಯನ್ನ ಏನಪ್ಪಾ ಅಂದ್ರ ಆ ಕಾರಣವಾಗಿರ್ತಕ್ಕಂಥ ರಾಷ್ಟ್ರದ ಮೇಲೆ ಹಾಕಬೇಕು ಅಂತ. ಹಂಗಂದ್ರೆ ಇದು ರಾಷ್ಟ್ರ ಸಂಘದ ಎಷ್ಟು ಸರಿ ಅಂತಿದು, ವರ್ಸೆಲ್ಸ್ ಒಪ್ಪಂದದ ನಿಯಮಗಳು ಎಷ್ಟು ಸರಿ. ಅದಕ್ಕೆ ಹಳ್ಳಿಯೊಳಗೆ ಹೇಳ್ತಿರ್ತಾರೆ, ಗೆದ್ದವ ಸೋತವ ಸತ್ತ ಅಂತ. ಗೆದ್ದವ ಸೋತವ ಸತ್ಯಾಕ ಅಂತಂದ್ರೆ ಗೆದ್ದವನಿಗೆ ಹಾನಿ ಆಗಿರ್ತೈತಿ, ಲಾಭ ಏನೂ ಆಗೋದಿಲ್ಲ, ಅವ ಗೆದ್ದು ಸೋತಂಗ ಕಳ್ಕೊಂಡಿರ್ತಾನೆ. ಇನ್ನು ಸೋತವ ಎಲ್ಲವನ್ನ ಕಳ್ಕೊಂಡಿರ್ತಾನ, ಮತ್ತೆ ಅವನ ಮೇಲೆ ಸೋತಿರ್ತಕ್ಕಂಥ ಒಂದು ಆಪಾದನೆ ಹಾಕಿ ಅವನಿಗೆ ಏನಪ್ಪಾ ಅಂದ್ರೆ ದಂಡವನ್ನ ವಿಧಿಸೋದು, ಅವನಿಗೆ ಎಲ್ಲಾದ್ರೂ ಹೊಣೆಗಾರಿಕೆ ಮಾಡೋದು ಐತಲ್ಲ, ಅದಕ್ಕೆ ಅವನ್ ಗಿದ್ದು ಏನ್ ಮಾಡೋದೈತಿ, ಸೋತವ ಸತ್ತ ಅಂತ. ಹಾಗೆ ವರ್ಸೆಲ್ಸ್ ಒಪ್ಪಂದದ ನಿಯಮಗಳೇನಿದ್ದು ಅವು ಅತ್ಯಂತ ದೋಷಪೂರಿತವಾಗಿರ್ತಕ್ಕಂಥ ನಿಯಮಗಳಿದ್ದು. ಎಂಥವಿದ್ದು ಅಂತಂದ್ರೆ, ಯಾವುದಾದ್ರೂ ಒಂದು ಸಂದಿಗ್ಧ ಪರಿಸ್ಥಿತಿ ಒಳಗೆ ಅದನ್ನ ಸರಿಪಡಿಸೋಕ ಅಥವಾ ಅದ ಪರಿಸ್ಥಿತಿಯ ಸಂದಿಗ್ಧ ಪರಿಸ್ಥಿತಿಯನ್ನ ಸಿಂಸ್ಕಿರ್ತಕ್ಕಂಥ ಸಂದರ್ಭದೊಳಗೆ ಅದನ್ನ ಸರಿದೂಗಿಸುವಂತ ಯಾವ ಅಂಶಗಳು ಅದರೊಳಗಿರಲಿಲ್ಲ, ಬರೀ ಅಂಶ ಹಾಕೊಂಡಿದ್ರೆ. ನೀವು ಇಷ್ಟೇನಪ್ಪಾ ಅಂದ್ರೆ ಯುದ್ಧದ ನಷ್ಟವನ್ನ ಭರಿಸೋದ್ರ ಸಲುವಾಗಿ ಇಷ್ಟು ಪ್ರದೇಶ ಕೊಡ್ಬೇಕು ಅಂತ ಹೇಳ್ತೆ, ಇಷ್ಟು ದುಡ್ಡು ಕೊಡ್ಬೇಕು ಅಂತ ಹೇಳಿಸ್ತ, ಇಷ್ಟು ಹಡಗುಗಳನ್ನ ಕೊಡ್ಬೇಕು ಅಂತ ಹೇಳ್ತೆ. ಆ ಕೊಡದೆ ಆಗದೇ ಇರುವಂತ ಸಂದರ್ಭದೊಳಗೆ ಪರಿಹಾರ ಏನಾದ್ರು ಅನ್ನೋದ್ರ ಬಗ್ಗೆ ಯಾವ ಅಂಶನೂ ವರ್ಸೆಲ್ಸ್ ಒಪ್ಪಂದ ಅಲ್ಲಿ ಕೊಟ್ಟಿರೋದಿಲ್ಲ. ಅದಕ್ಕಾಗಿ ಅದು ವರ್ಸೆಲ್ಸ್ ಒಪ್ಪಂದದಲ್ಲಿರ್ತಕ್ಕಂಥ ದೋಷಗಳಾಗಿರ್ತವೆ. ಅದೇ ದೋಷಗಳು ರಾಷ್ಟ್ರ ಸಂಘದ ವಿಫಲತೆಗೆ ಕಾರಣ ಆಗ್ತದೆ. ಈ ವರ್ಸೆಲ್ಸ್ ಒಪ್ಪಂದ ಏನಾಗಿರ್ತೈತಲ್ಲ, ವರ್ಸೆಲ್ಸ್ ಒಪ್ಪಂದದೊಳಗೆ ಅಮೆರಿಕ ಪಾತ್ರ ಬಹಳಷ್ಟು ಮುಖ್ಯ ಆಗಿರ್ತದೆ. ಮೊದಲೇ ಮಹಾಯುದ್ಧದ ಸಂದರ್ಭದೊಳಗೂ ಅಮೆರಿಕದ ಪಾತ್ರ ಬಹಳಷ್ಟು ಮುಖ್ಯ. ಮೊದಲೇ ಮಹಾಯುದ್ಧ ಸಂದರ್ಭದೊಳಗೆ ಯಾವಾಗ ಅಮೆರಿಕ ಯಾವ್ದಾದ್ರು ಹಡಗು ಲುಸಿಟಾನಿಯಾ ಅನ್ನುವಂತ ಹಡಗನ್ನ ಮುಳುಗಿಸಿದ್ದಕ್ಕಾಗಿ ಅಮೆರಿಕ ಯುದ್ಧರಂಗವನ್ನ ಪ್ರವೇಶ ಮಾಡ್ತೈತೋ, ಅಮೆರಿಕ ಯುದ್ಧರಂಗ ಪ್ರವೇಶ ಮಾಡೋದ್ರ ಮುಂಚೆ ವುಡ್ರೋ ವಿಲ್ಸನ್ ಒಂದು ಸಭೆಯನ್ನ ಕಾಂಗ್ರೆಸ್ ಅನ್ನ ಕರೆದು ಯುರೋಪಿನಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳದೊಂದು ಸಭೆ ಮಾಡಿ ಅದ್ರ ಕುರಿತಾಗಿರ್ತಕ್ಕಂಥ ಚರ್ಚೆ ಮಾಡಿ ಮೊದಲನೇ ಮಹಾಯುದ್ಧದಾಗ ಭಾಗವಹಿಸಿ ಮೊದಲನೇ ಮಹಾಯುದ್ಧದಲ್ಲಿ ಗೆಲುವು ಸಾಧಿಸೋದ್ರೊಳಗೆ ಅಮೆರಿಕ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸ್ಕೊಂಡಿರ್ತೈತಿ. ಯುದ್ಧ ಆದ್ಮೇಲೆ ಇಂಥ ಭೀಕರವಾಗಿರ್ತಕ್ಕಂಥ ಯುದ್ಧ ಆಗಬಾರ್ದು, ಇನ್ನು ಮುಂದೆ ಯುದ್ಧಗಳನ್ನ ತಡೆಗಟ್ಟಬೇಕು ಅನ್ನುವಂಥ ನಿಯಮದ ಸಲುವಾಗಿ ವುಡ್ರೋ ವಿಲ್ಸನ್ ತನ್ನ 14 ಅಂಶಗಳ ಒಂದು ವರದಿ ಸಲ್ಲಿಸಿರ್ತಾನೆ. ಆ 14 ಅಂಶಗಳಿಗೆ ಕೊನೆಯದೊಂದು ಅಂಶ ಇರ್ತೈತಿ, ರಾಷ್ಟ್ರ ಸಂಘ ಅಂತ ಸ್ಥಾಪನೆ ಆಗ್ಬೇಕು ಅಂತ. ಯುದ್ಧಗಳು ನಡಿಬಾರ್ದು ಅಂತಂದ್ರೆ ಏನಾದ್ರೂ ಸಮಸ್ಯೆಗಳಿದ್ರೆ ಅದನ್ನ ಬಗೆಹರಿಸೋದ್ರ ಸಲುವಾಗಿ ಒಂದು ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆ ಇರಬೇಕು ಅಂತ ವುಡ್ರೋ ವಿಲ್ಸನ್ ಕಲ್ಪನೆನೇ ಆಗಿರ್ತೈತಿ.
ಆ ವಿಡ್ರೋ ವಿಲ್ಸನ್ ಕಲ್ಪನೆ ಹಾಗೆ ರಾಷ್ಟ್ರಸಂಘ ಸ್ಥಾಪನೆ ಆಗಿರ್ತೈತಿ. ಎಂತ ವಿಪರ್ಯಾಸ ಅಂತಂದ್ರೆ ಯಾರ ಕಲ್ಪನೆ ಇರ್ತೈತೋ ಅದೇ ಕಲ್ಪನೆ ಇಟ್ಟಿರ್ತಕ್ಕಂಥ ರಾಷ್ಟ್ರ ಅಮೆರಿಕ ಆ ರಾಷ್ಟ್ರಸಂಘದ ಸದಸ್ಯತ್ವವನ್ನ ಪಡ್ಕೊಳ್ಳೋದಿಲ್ಲ. ಎಲ್ಲಿ ತನಕ ಅಂದ್ರೆ 1925ರವರೆಗೆ. 1925 ತನಕ ಅಮೆರಿಕ ರಾಷ್ಟ್ರಸಂಘದ ಸದಸ್ಯತ್ವವನ್ನ ಪಡ್ಕೊಂಡಿರಂಗಿಲ್ಲ. ಹೀಗಾಗಿ ಏನಪ್ಪಾ ಅಂತಂದ್ರೆ ಅಮೆರಿಕ ರಾಷ್ಟ್ರಸಂಘದ ಸದಸ್ಯತ್ವ ಪಡೆಯದೇ ಇರೋದೇನೈತೆ ಅಂದ್ರೆ ರಾಷ್ಟ್ರಸಂಘದ ವಿಫಲತೆ ಎಡೆಗೆ ಹೋಗಬೇಕಾಗ್ತದೆ. ಯಾಕಂದ್ರೆ ಸದಸ್ಯರು ಬಹಳ ಜನ ಇರ್ತಾರೆ, ವ್ಯಾಪಾರಸ್ಥರು, ಬಿಸ್ನೆಸ್ ಮ್ಯಾನ್ಗಳು, ರಾಜಕಾರಣಿಗಳು ಯಾರಿಗೂ ಏನಪ್ಪಾ ಅಂದ್ರೆ ಕೆಟ್ಟಾಗಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಅವರು ಶಾಶ್ವತ ಮಿತ್ರನೂ ಅಲ್ಲ, ಶಾಶ್ವತ ಶತ್ರುನೂ ಅಲ್ಲ. ವ್ಯವಹಾರ ನಡಿಬೇಕು ಅಂದ್ರೆ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅಂತ. ಹಾಗೇನೆ ಅಮೆರಿಕ ಏನಪ್ಪಾ ಅಂತಂದ್ರೆ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅನ್ನುವಂಥ ಉದ್ದೇಶ ಇರ್ಬೋದೇನೋ, ರಾಷ್ಟ್ರಸಂಘದ ಸದಸ್ಯತ್ವ ಪಡ್ಕೊಂಡಿರಂಗಿಲ್ಲ. ರಾಷ್ಟ್ರಸಂಘದ ಸದಸ್ಯತ್ವ ಪಡೆದುಕೊಳ್ಳದೇ ಇರುವುದರಿಂದ ರಾಷ್ಟ್ರಸಂಘ ವಿಫಲತೆ ಅಡೆಗೆ ಹೋಗ್ತದೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತಂದ್ರೆ ಹಿಟ್ಲರ್ ಏನಪ್ಪಾ ಅಂತಂದ್ರೆ ಸರ್ವಾಧಿಕಾರವಾಗಿ ಹುಟ್ಟುಕೊಳ್ತಾನೆ. ಹಿಟ್ಲರ್ನ ಸರ್ವಾಧಿಕಾರತ್ವ ರಾಷ್ಟ್ರಸಂಘದ ವಿಫಲತೆಗೆ ಕಾರಣ ಆಗ್ತದೆ. 1919 ಏನು ವರ್ಸೆಲ್ಸ್ ಒಪ್ಪಂದ ಆಗಿರ್ತೈತಲ್ಲ, ಆ ಒಪ್ಪಂದದ ಕರಾರುಗಳನ್ನ ಧಿಕ್ಕರಿಸಿರ್ತಕ್ಕಂಥವ ಹಿಟ್ಲರ್ ಅಂತ. ಎಲ್ಲಿಯವ ಹಿಟ್ಲರ್? ಇಟ್ಲಿನೋ, ಜರ್ಮನಿನೋ, ಜಪಾನೋ, ಚೀನಾನೋ? ಜರ್ಮನಿದು ಇಟ್ಲಿ. ಮುಸ್ಲೋನಿ ನನಗೆ ಗೊತ್ತಿಲ್ಲ. ಹಿಟ್ಲರ ಜರ್ಮನಿ. ಆ ಜರ್ಮನಿಯ ಹಿಟ್ಲರ್ ಏನಿದಾನಲ್ಲ, ಆ ಜರ್ಮನಿಯ ಸರ್ವಾಧಿಕಾರಿಯಾಗಿರ್ತಕ್ಕಂಥ ಹಿಟ್ಲರ್ 1919 ವರ್ಸೆಲ್ಸ್ ಒಪ್ಪಂದದ ಎಲ್ಲ ಕರಾರುಗಳನ್ನೇನಪ್ಪ ಅಂದ್ರೆ ಧಿಕ್ಕರಿಸ್ತಾನ. ಜರ್ಮನಿಯ ಮೇಲೆ ಏನು ನಿರ್ಬಂಧವನ್ನ ಹಾಕಿದ್ರಲ್ಲ, ಸೈನ್ಯವನ್ನ ಇಷ್ಟೇ ಪ್ರಮಾಣದಲ್ಲಿ ಹೊಂದಬೇಕು ಅಂತೇಳಿ, 30,000 ಸೈನ್ಯ ಬಿಟ್ಟು ಹೆಚ್ಚಿಗೆ ಹೊಂದಬಾರ್ದು ಅಂತೇಳಿ ಶಸ್ತ್ರಾಸ್ತ್ರಗಳ ನಿರ್ಬಂಧ ಹಾಕಿರ್ತಾರೆ. ನೀವು ಇನ್ನು ಮೇಲೆ ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡುವಂಗಿಲ್ಲ, ಶಸ್ತ್ರಾಸ್ತ್ರಗಳನ್ನ ಸೇಕರಣೆ ಮಾಡುವಂಗಿಲ್ಲ ಅಂತೇನು ಹೇಳಿರ್ತದಲ್ಲ, ಅದರ ಮೇಲೇನು ನಿರ್ಬಂಧ ಹಾಕಿರ್ತಾರೆ. ಯಾವಾಗ ಹಿಟ್ಲರ್ ತಾನು ಸರ್ವಾಧಿಕಾರಿ ಆಗ್ಬೇಕು ಅಂತ ಅನ್ಕೊಂಡಿರ್ತಾನೋ, ಆ ಸರ್ವಾಧಿಕಾರಿ ಆಗ್ಬೇಕು ಅನ್ಕೊಂಡಿರ್ತಕ್ಕಂಥ ಸಂದರ್ಭದೊಳಗ ರಾಷ್ಟ್ರಸಂಘ ವರ್ಸೆಲ್ಸ್ ಒಪ್ಪಂದ ವಿಧಿಸಿರುವಂತಹ ಎಲ್ಲ ಕರಾರುಗಳನ್ನ ಹಿಟ್ಲರ್ ಏನಪ್ಪಾ ಅಂದ್ರೆ ಧಿಕ್ಕರಿಸ್ತಾನೆ. ಮೊದಲು ಕೆಲಸ ಮಾಡಿದ್ದೇನೋ ಅಂತಂದ್ರೆ ಶಸ್ತ್ರಾಸ್ತ್ರಗಳ ನಿಷೇಧ ಕಾಯ್ದೆಯನ್ನ ಧಿಕ್ಕರಿಸ್ತಾನ, ಸೈನ್ಯದ ಬಲವನ್ನ ಹೆಚ್ಚಿಸಿಕೊಳ್ತಾನ, ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡಿ ಶಸ್ತ್ರಾಸ್ತ್ರಗಳನ್ನ ಸೇಕರಿಸಿಕೊಳ್ತಾನ. ತನ್ನ ಶಸ್ತ್ರಾಸ್ತ್ರಗಳು ಮತ್ತು ಸೈನ್ಯ ಬಲವನ್ನು ಹೆಚ್ಚಿಸಿಕೊಂಡಾಗ ರಾಷ್ಟ್ರಸಂಘ ಏನಾರ ಮಾಡ್ತೈತಿ ಏನಂತ ನೋಡ್ಬೇಕಲ್ಲ. ಸೈನ್ಯನ ಹೆಚ್ಚಿಸಿಕೊಂಡ, ಶಸ್ತ್ರಾಸ್ತ್ರಗಳನ್ನ ಹೆಚ್ಚಿಸಿಕೊಂಡ, ರಾಷ್ಟ್ರಸಂಘ ಏನು ಮಾಡಂಗಿಲ್ಲ. ಮತ್ತೊಂದು ಪ್ರಯೋಗ ಮಾಡ್ತಾನ ಅವ. ಏನಂತಂದ್ರೆ ಜುಕೋಸ್ಲಾವಿಯಾ ಅನ್ನುವಂತ ಪ್ರದೇಶದ ಮೇಲೆ ಯುದ್ಧ ಮಾಡಿ ಜುಕೋಸ್ಲಾವಿಯಾ ಪ್ರದೇಶವನ್ನು ಗೆದ್ಕೊಂಡು ಜರ್ಮನಿಗೆ ಸೇರಿಸಿಕೊಳ್ತಾನೆ. ಯುಗೋಸ್ಲಾವಿಯಾ ಮತ್ತು ಜುಕೋಸ್ಲಾವಿಯಾ ಅನ್ನುವಂತ 2 ಪ್ರದೇಶಗಳಿದ್ದು. ಆ ಜುಕೋಸ್ಲಾವಿಯಾ ಪ್ರದೇಶದ ಮೇಲೆ ಹಿಟ್ಲರ್ ದಾಳಿ ಮಾಡಿ ಅದನ್ನ ಜರ್ಮನಿಗೆ ಸೇರಿಸಿಕೊಳ್ತಾನೆ. ಆ ಹಿಟ್ಲರ್ ಏನಪ್ಪಾ ಅಂದ್ರೆ ರಾಷ್ಟ್ರಸಂಘ ಏನಾದ್ರೂ ಮಾಡ್ತೈತೇನಂತ, ರಾಷ್ಟ್ರಸಂಘ ಏನಾದ್ರೂ ಕ್ರಮ ಕೈಗೊಳ್ತೈತೇನಂತೇಳಿ ಹಿಟ್ಲರ್ ಕಾಯ್ತಾನೆ. ಬಟ್ ರಾಷ್ಟ್ರಸಂಘ ಯಾವಾಗ ಜರ್ಮನಿ ಈ ಜುಕೋಸ್ಲಾವಿಯಾ ಅನ್ನುವಂಥ ಪ್ರದೇಶದ ಮೇಲೆ ಆಕ್ರಮಣ ಮಾಡಿ ಅದನ್ನು ವಶಪಡಿಸಿಕೊಳ್ತು, ಆಗ ರಾಷ್ಟ್ರಸಂಘ ಅದನ್ನ ತೀವ್ರವಾಗಿ ಪ್ರತಿಭಟನೆ ಮಾಡ್ತೈತಿ, ವಿರೋಧ ಮಾಡ್ತೈತಿ. ಬರೇ ಪ್ರತಿಭಟನೆ ವಿರೋಧ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಪ್ರತಿಭಟನೆ ಮಾಡ್ತು ವಿರೋಧ ಮಾಡ್ತಂದ್ರೆ ಏನಾಗೋದೈತಿ? ಏನೂ ಆಗೋದಿಲ್ಲ. ರಾಷ್ಟ್ರಸಂಘ ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ, ರಾಷ್ಟ್ರಸಂಘ ಜರ್ಮನಿ ಆ ಜುಕೋಸ್ಲಾವಿಯಾ ಅನ್ನೋ ಪ್ರದೇಶದ ಮೇಲೆ ಯುದ್ಧ ಮಾಡಿದಾಗ ಅದನ್ನ ತಡೆಗಟ್ಟಬೇಕಾಗಿತ್ತ, ಅದನ್ನ ಗೆದ್ಕೊಂಡಾಗ ಅದನ್ನ ಬಿಡಿಸ್ಬೇಕಾಗಿತ್ತ, ಜರ್ಮನಿ ಮೇಲೆ ಯುದ್ಧ ಮಾಡ್ಬೇಕಾಗಿತ್ತ, ಜರ್ಮನಿ ಮೇಲೆ ಶಿಸ್ತುವನ್ನು ಕ್ರಮ ಕೈಗೊಳ್ಳಬೇಕಾಗಿತ್ತ. ಹಿಟ್ಲರ್ ಒಂದು ಟ್ರಯಲ್ ಅಂತ ಮಾಡ್ಕೊಂಡಿದ್ದ. ಫಸ್ಟ್ ಏನಪ್ಪಾ ಅಂದ್ರೆ ಸೈನ್ಯ ಹೆಚ್ಚಿಸ್ಕೊಂಡ, ಶಸ್ತ್ರಾಸ್ತ್ರಗಳನ್ನ ಮಾಡ್ಕೊಂಡ, ಅದನ್ನ ಟೆಸ್ಟ್ ಮಾಡೋಣ ಅಂತ ರಾಷ್ಟ್ರಸಂಘ ಏನು ಮಾಡಲಿಲ್ಲ, ಯುದ್ಧ ಮಾಡಿ ನೋಡೋಣ ಅಂತ ಜುಕೋಸ್ಲಾವಿಯಾದ ಮೇಲೆ ಯುದ್ಧ ಮಾಡ್ತಾನೆ, ಅದನ್ನ ವಶಪಡಿಸಿಕೊಳ್ತಾನೆ, ಜರ್ಮನಿಗೆ ಸೇರಿಸಿಕೊಳ್ತಾನೆ. ಆಗ ರಾಷ್ಟ್ರಸಂಘ ವಿರೋಧ ಮಾಡ್ತೈತಿ ಅಷ್ಟೇ, ಆದ್ರ ಜರ್ಮನಿ ಮೇಲೆ ಯಾವ ಕ್ರಮನೂ ಕೈಗೊಳ್ಳೋದಿಲ್ಲ. ಇದರಿಂದ ಹಿಟ್ಲರ್ಗೆ ಅನಿಸ್ಬಿಡ್ತೈತಿ ರಾಷ್ಟ್ರಸಂಘ ವಿಫಲ ಆಗೈತಿ, ರಾಷ್ಟ್ರಸಂಘಕ್ಕೆ ಆಸಕ್ತಿ ಇಲ್ಲ ಅಂತ ಅನಿಸ್ಬಿಡ್ತದೆ. ಅದು ರಾಷ್ಟ್ರಸಂಘದ ವೈಫಲ್ಯತೆಗೆ ಕಾರಣ ಆಗ್ತದೆ. ಇನ್ನ ರಾಷ್ಟ್ರಸಂಘ ಅಂತೇನು ಸ್ಥಾಪನೆ ಆಗಿತ್ತಲ್ಲ, ಆ ರಾಷ್ಟ್ರಸಂಘದ ವಿಫಲತೆಗೆ ಮುಖ್ಯ ಕಾರಣ ಏನು ಅಂತಂದ್ರೆ, ಅಲ್ಲಿ 2-3 ಅಂಶದಷ್ಟು ಅನುಮೋದನೆ ಪಡ್ಕೊಂಡು ರಾಷ್ಟ್ರಸಂಘದ ಸದಸ್ಯ ಆಗ್ಬೇಕು ಅಂತ ಹೇಳಿದ್ರು. ರಾಷ್ಟ್ರಸಂಘ ಸದಸ್ಯ ಆಗಕ್ಕೆ ನಿಯಮಗಳು ಹಾಕಿದ್ರೆ, ಇದನ್ನ ಬಿಟ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ನಿಯಮಗಳು ಯಾವೂ ಇರಲೇ ಇಲ್ಲ. ಒಂದು ವೇಳೆ ನೀವು ಹಂಗೇನಾದ್ರೂ ರಾಷ್ಟ್ರಸಂಘದ ನಿಯಮಗಳನ್ನ ಪಾಲಿಸ್ಲಿಲ್ಲ ಅಂದ್ರೆ, ವಿರೋಧ ಮಾಡಿದ್ರಿ ಅಂತಂದ್ರೆ, ನಿಮ್ಮ ಮೇಲೆ ನಾವು ಯುದ್ಧ ಮಾಡ್ತೀವಿ,
ನಿಮ್ಮ ಮೇಲೆ ಯುದ್ಧ ಮಾಡ್ತೀವಿ, ನೀವೆಲ್ಲ ರಾಷ್ಟ್ರಗಳು ಕೊಡ್ಕೊಂಡು ಅದನ್ನು ಯುದ್ಧ ಮಾಡಬೇಕು ಅಂತ ಯಾವ ನಿಯಮನೂ ಇರಲಿಲ್ಲ. ಮೊದಲು ಹಾಕಬೇಕಲ್ಲ ಕಂಡೀಷನ್ ಹಾಕಿದಾಗ ನಾವು ಫಾಲೋ ಮಾಡಂಗಿಲ್ಲ. ಇನ್ನು ಕಂಡೀಷನ್ಸ್ಗಳು ಅಷ್ಟು ಕಟ್ಟುನಿಟ್ಟಾದ ನಿಯಮಗಳು ಇಲ್ಲದೆ ಇರುವುದರಿಂದ ರಾಷ್ಟ್ರ ಸಂಘದ ವಿಫಲತೆಗೆ ಹೋಗ್ತದ ಅಂತ. ಇನ್ನು ರಾಷ್ಟ್ರ ಸಂಘದೊಳಗೆ ಏನಪ್ಪಾ ಅಂತಂದ್ರೆ ಯುರೋಪಿನಲ್ಲಿರ್ತಕ್ಕಂಥ ದೇಶಗಳೇನಿದ್ದು ರಾಷ್ಟ್ರಗಳು ಅವು ಬಹುತೇಕ ಸದಸ್ಯತ್ವವನ್ನು ಪಡ್ಕೊಂಡಿದ್ದು. ರಾಷ್ಟ್ರ ಸಂಘ ಯುರೋಪಿನಲ್ಲಿರ್ತಕ್ಕಂಥ ರಾಷ್ಟ್ರಗಳೇ ಸದಸ್ಯತ್ವ ಪಡ್ಕೊಂಡಿದ್ದು, ಉಳಿದ ರಾಷ್ಟ್ರಗಳು ಸದಸ್ಯತ್ವ ಪಡ್ಕೊಳ್ಳಿಲ್ಲ. ಕೇವಲ 104 ರಾಷ್ಟ್ರಗಳು ಮಾತ್ರ ಸದಸ್ಯತ್ವ ಪಡ್ಕೊಂಡಿದ್ದು ಆ ಸಂದರ್ಭದೊಳಗೆ. ಅಂದ್ರೆ ಐರೋಪ್ಯ ರಾಷ್ಟ್ರಗಳು ಮಾತ್ರ ಸದಸ್ಯತ್ವ ಪಡ್ಕೊಂಡಿದ್ದು. ಅದ್ರ ಹೆಸರೇನಿತ್ತು? ರಾಷ್ಟ್ರ ಸಂಘ ಅಂತ. ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ ಕೊರತೆ, ಅಂತಾರಾಷ್ಟ್ರೀಯ ಸಂಸ್ಥೆ ಆಗ್ಬೇಕು ಅಂತ ಅನ್ಕೊಂಡಿದ್ರು. ಬಟ್ ಅಂತಾರಾಷ್ಟ್ರೀಯ ಸಂಸ್ಥೆ ಆಗ್ಲಿಲ್ಲ. ಅದು ಕೇವಲ ಯುರೋಪಿಗಷ್ಟೇ ಸೀಮಿತ ಆಯಿತು. ಆ ಯುರೋಪಿಗಷ್ಟೇ ಸೀಮಿತ ಆಗಿದ್ರಿಂದ ಯುರೋಪಿನ ರಾಷ್ಟ್ರಗಳ ಸಂಸ್ಥೆ ಆಯಿತು. ಅದು ಜಗತ್ತಿನ ಅಥವಾ ಎಲ್ಲ ರಾಷ್ಟ್ರಗಳ ಸಂಸ್ಥೆ ಅಂತ ಆಗ್ಲಿಲ್ಲ. ಅಂದ್ರೆ ಯುರೋಪಿಗಷ್ಟೇ ಸೀಮಿತ ಆದ್ರೆ ಯುರೋಪಿನವ್ರಷ್ಟೇ ಸಂಬಂಧ ಅದಕ್ಕೆ ಯುರೋಪಿಗೆ ಸೀಮಿತ ಆಗಿದ್ರಿಂದ ರಾಷ್ಟ್ರ ಸಂಘದ ಪ್ರಭಾವ ಜಗತ್ತಿನ ಎಲ್ಲ ರಾಷ್ಟ್ರಗಳ ಮೇಲೆ ಆಗ್ಲಿಲ್ಲ. ಹೀಗಾಗಿ ರಾಷ್ಟ್ರ ಸಂಘ ವಿಫಲತೆಯಡೆಗೆ ಹೋಯ್ತು. ರಾಷ್ಟ್ರ ಸಂಘ ತಾನು ಕೆಲಸ ಮಾಡಬೇಕು ಅಂತ ತಿಳ್ಕೊಂಡು ತನ್ನ ಅಂಗಗಳಂತ ಮಾಡ್ಕೊಂಡಿತ್ತು. ಮಹಾಸಭೆ ಮತ್ತು ಮಹಾಮಂಡಳಿ ಅಂತ ಮಾಡ್ಕೊಂಡಿತ್ತು. ಸಚಿವಾಲಯ ಬಿಟ್ಟು ಬಿಡ್ರಿ, ಅದು ಎಲ್ಲ ಕೆಲಸ ಮಾಡುವಂತ ಒಂದು ಅಂಗ ಆಗಿತ್ತು. ಒಂದು ಮಹಾಸಭೆ ಮತ್ತು ಮಹಾಮಂಡಳಿ ಎರಡೂ ಇದ್ದಾಗ ಆ ಮಹಾಮಂಡಳಿ ಮತ್ತು ಮಹಾಸಭೆಯ ಮಧ್ಯೆ ಹೊಂದಾಣಿಕೆ ಇರಲಿಲ್ಲ ಅಂತ. ಮಹಾಸಭೆ ಮತ್ತು ಮಹಾಮಂಡಳಿ ಮಧ್ಯೆ ಹೊಂದಾಣಿಕೆ ಇರಲಿಲ್ಲ. ಆ ಹೊಂದಾಣಿಕೆಯ ಕೊರತೆ ಏನಪ್ಪಾ ಅಂತಂದ್ರೆ ಅದನ್ನ ಆಡಳಿತ ಹದಗೆಟ್ಟಾಗಿ ಮಾಡ್ತು ಅಂತ. ಇಬ್ಬರು ಹೊಂದಾಣಿಕೆ ಇರಲಿಲ್ಲ. ಇಬ್ಬರು ಹೊಂದಾಣಿಕೆ ಇಲ್ಲದೆ ಇರೋದ್ರಿಂದ ಅಲ್ಲಿ ಅಧಿಕಾರ ಸಂಪೂರ್ಣವಾಗಿ ಹದಗೆಡ್ತದೆ. ಅವು ನಿರ್ದಿಷ್ಟವಾಗಿರ್ತಕ್ಕಂಥ ನಿಯಮಗಳನ್ನ ಜಾರಿಗೆ ತರೋದ್ರೊಳಗೆ ವಿಫಲ ಆಗ್ತವ. ಹೀಗಾಗಿ ರಾಷ್ಟ್ರ ಸಂಘ ವಿಫಲತೆ ಆಗ್ತದೆ. ಇನ್ನ ರಾಷ್ಟ್ರ ಸಂಘ ವಿಫಲ ಆಗಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ರಾಷ್ಟ್ರ ಸಂಘಕ್ಕೆ ಸಲಹೆ ಸೂಚನೆಗಳನ್ನ ನೀಡ್ತಕ್ಕಂಥ ಅಧಿಕಾರ ಯಾರಿಗಿತ್ತು ಅನ್ನುವಂಥ ಪ್ರಶ್ನೆ. ರಾಷ್ಟ್ರ ಸಂಘ ಐತಿ, ಬಟ್ ರಾಷ್ಟ್ರ ಸಂಘಕ್ಕೆ ಸಲಹೆ ಸೂಚನೆಗಳನ್ನ ನೀಡಬೇಕಲ್ಲ. ಹೋಗ್ಲಿ, ರಾಷ್ಟ್ರ ಸಂಘಕ್ಕೆ ಸಲಹೆ ಸೂಚನೆಗಳನ್ನ ನೀಡಿದ ಮೇಲೆ ಅಥವಾ ರಾಷ್ಟ್ರ ಸಂಘದ ಸಲಹೆ ಅದ ನಿಯಮಗಳನ್ನು ಯಾರಾದರೂ ಧಿಕ್ಕಾರ ಮಾಡಿದಾಗ ಅದನ್ನ ಏನ್ ಮಾಡ್ಬೇಕು? ಬರೀ ನೋಡ್ಬೇಕಾ, ದಿಗ್ಬಂಧನ ಹಾಕ್ಬೇಕಾ? ಇಷ್ಟ ಇಲ್ಲ. ಅದನ್ನು ಶಿಕ್ಷಿಸುವಂತ ಅಧಿಕಾರ ರಾಷ್ಟ್ರ ಸಂಘಕ್ಕಿತ್ತೇನು? ರಾಷ್ಟ್ರ ಸಂಘಕ್ಕೆ ಇರಲಿಲ್ಲ. ಯಾಕಂತಂದ್ರೆ ರಾಷ್ಟ್ರ ಸಂಘದ ಸದಸ್ಯತ್ವವನ್ನ ಪಡೆದ ಖಾಯಂ ಸದಸ್ಯ ರಾಷ್ಟ್ರಗಳೇನಿದ್ವಲ್ಲ, ಮೊದಲಿಗೆ ಯಾವ ಬಲಿಷ್ಠ ಆಗಿದ್ವಲ್ಲ, ಯಾವ ತಾವಷ್ಟೇ ಬಲಿಷ್ಠ ಇರಬೇಕು, ಉಳಿದ ರಾಷ್ಟ್ರಗಳು ಬಲಿಷ್ಠ ಆಗ್ಬಾರ್ದು. ಜರ್ಮನಿ, ಆಸ್ಟ್ರಿಯಾ, ಇಟ್ಲಿ ಇವು ಅವು ಬಲಿಷ್ಠ ಆಗ್ಬಾರ್ದು ಅಂತೇನು ಅನ್ಕೊಂಡಿದ್ವಲ್ಲ, ಅವರ ಕೈಗೊಂಬೆಯಾಗಿ ರಾಷ್ಟ್ರ ಸಂಘ ಇತ್ತು. ಹೀಗಾಗಿ ಏನಪ್ಪಾ ಅಂತಂದ್ರೆ ರಾಷ್ಟ್ರ ಸಂಘ ವಿಫಲತೆಯಡೆಗೆ ಹೋಗ್ತದೆ. ಅದು ತನಗೆ ಬಂದಂತ ರೀತಿ ಒಳಗ ರಾಷ್ಟ್ರ ಸಂಘ ವರ್ತಿಸಕ್ ಪ್ರಾರಂಭ ಮಾಡ್ತದೆ. ಅದು ಹೇಳ್ತಾರಲ್ಲ, ಹಲ್ಲಿಲ್ಲದ ಹಾವು ಅಂತೇನು ಕರಿತಾರಲ್ಲ, ರಾಷ್ಟ್ರ ಸಂಘಕ್ಕೆ ಬಾಯಿತ್ತು, ಅದರ ಕಚ್ಚಕ್ಕೆ ಹಲ್ಲಿರ್ಲಿಲ್ಲ ಅಂತ ಇತಿಹಾಸಕಾರ ಹೇಳ್ತಾರೆ. ಬರೀ ಹೇಳೋದಷ್ಟೇ, ಬಟ್ ಕ್ರಮ ಕೈಗೊಳ್ಳಂಗಿಲ್ಲ. ಏನೋ ನೀವು ಅಂತಿರ್ತೀರಿ ಅವಾಗವಾಗ, ಬರೀ ಹೇಳ್ತಾರೆ ತಗೋರಿ ಇವರು, ಬರ್ಲಿಲ್ಲ ಅಂದ್ರೆ ಹಂಗ್ ಮಾಡ್ತೀವಿ, ಬರ್ಲಿಲ್ಲ ಅಂದ್ರೆ ಹಿಂಗ್ ಮಾಡ್ತಾರೆ, ಬರ್ಲಿಲ್ಲ ಅಂದ್ರೆ ಅಟೆಂಡೆನ್ಸ್ ಇಲ್ಲ, ಬರ್ಲಿಲ್ಲ ಅಂದ್ರೆ ಎಕ್ಸಾಮ್ ಕೊಲ್ಸ್ಕೊಳಂಗಿಲ್ಲ ಅಂತ ಹೇಳ್ತಾರೆ ಅಂತ ಅಂತಿರ್ತಿರಲ್ಲ. ಹಂಗ ಬರೇ ಹೇಳ್ತಾರ, ಕ್ರಮ ಏನೂ ಕೈಗೊಳ್ಳಂಗಿಲ್ಲ ಅಂತ. ರಾಷ್ಟ್ರ ಸಂಘ ಹೇಳ್ತು, ಆದ್ರೆ ಏನೂ ಕ್ರಮ ಕೈಗೊಳ್ಳಿಲ್ಲ. ಹೀಗಾಗಿ ರಾಷ್ಟ್ರ ಸಂಘ ಸಂಪೂರ್ಣವಾಗಿ ವಿಫಲ ಆಗ್ತದ ಅಂತ. ಇನ್ನ ರಾಷ್ಟ್ರ ಸಂಘದ ಮುಖ್ಯವಾಗಿರ್ತಕ್ಕಂಥ ವಿಫಲತೆ ಕಾರಣ ಏನು ಅಂತಂದ್ರೆ ರಾಷ್ಟ್ರ ಸಂಘ ಕೆಲವು ರಾಷ್ಟ್ರಗಳ ಕೈಗೊಂಬೆಯಾಗಿ ವರ್ತಿಸಕ್ ಪ್ರಾರಂಭ ಮಾಡ್ತು. ಕೆಲವು ರಾಷ್ಟ್ರಗಳದ್ದು ಕೈಗೊಂಬೆಗಳಾಯ್ತು. ಕೆಲವು ರಾಷ್ಟ್ರಗಳು ಅಂತಂದ್ರೆ ಯಾವ ಬಲಿಷ್ಠ ಆಗಿದ್ದು, ಯಾವುವು ಮೊದಲನೇ ಮಹಾಯುದ್ಧದಲ್ಲಿ ಯಶಸ್ವಿಗೆ ಕಾರಣೀಕರ್ತರಾಗಿದ್ದು, ಯಾವ ಮೊದಲನೇ ಮಹಾಯುದ್ಧದೊಳಗ ಸೋತಿರ್ತಕ್ಕಂಥ ರಾಷ್ಟ್ರಗಳ ಮೇಲೆ ನಿರ್ಬಂಧವನ್ನ ಹೇರಿದ್ದು ಅಲ್ಲ, ಆ ರಾಷ್ಟ್ರಗಳು ರಾಷ್ಟ್ರ ಸಂಘವನ್ನ ತಮ್ಮ ಅಧೀನದೊಳಗ ತನ್ನ ಕೈಗೊಂಬೆಯನ್ನಾಗಿ ಇಟ್ಟುಕೊಂಡಿದ್ದು. ಅದ್ರೊಳಗೆ ಮುಖ್ಯವಾಗಿರ್ತಕ್ಕಂಥದ್ದು ಅಂದ್ರೆ ಇಂಗ್ಲೆಂಡು, ಫ್ರಾನ್ಸು, ಜರ್ಮನಿ, ಜಪಾನ ಮತ್ತು ಇಟ್ಲಿ. ಇವೇನಪ್ಪಾ ಅಂತಂದ್ರೆ ಇವು ಅಧೀನದೊಳಗೆ ರಾಷ್ಟ್ರ ಸಂಘ ಇತ್ತು. ಇವ್ರೇನ್ ಮಾಡಿದ್ರು ಅಂದ್ರೆ ರಾಷ್ಟ್ರ ಸಂಘವನ್ನ ನಿರ್ಲಕ್ಷ್ಯ ಮಾಡಕ್ ಪ್ರಾರಂಭ ಮಾಡಿದ್ರು. ಏನ್ ತಗೋ, ನಮ್ಗೆ ಗೊತ್ತೈತಿ ರಾಷ್ಟ್ರ ಸಂಘ ಎಷ್ಟು ಕೆಲಸ ಮಾಡ್ತೈತಿ ಅಂತ ನಮ್ಗೆ ಗೊತ್ತೈತಿ. ನಮ್ ಕೈಯಾಗ ಐತಿ ರಾಷ್ಟ್ರ ಸಂಘ, ನಾವ್ ಹೆಂಗಿರ್ತೀವೋ ಹಂಗ ರಾಷ್ಟ್ರ ಸಂಘ. ನಾವೇ ಇಲ್ಲ ಅಂತಂದಾಗ ರಾಷ್ಟ್ರ ಸಂಘ ಏನು ಮಾಡಕ್ ಬರಂಗಿಲ್ಲ. ಅದಕ್ಕ ಈ ಕೆಲವು ರಾಷ್ಟ್ರಗಳ ಅಧೀನದಲ್ಲಿ ಕೈಗೊಂಬೆಯಾಗಿರ್ತಕ್ಕಂಥ ರಾಷ್ಟ್ರ ಸಂಘ ಏನೈತಲ್ಲ, ಸಂಪೂರ್ಣವಾಗಿ ವಿಫಲತೆ ಎಡೆಗೆ ಹೋಯ್ತು ಅಂತ. ರಾಷ್ಟ್ರ ಸಂಘ ಆಗ ಇವು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ರಾಷ್ಟ್ರಗಳ ಮೇಲೆ ರಾಷ್ಟ್ರ ಸಂಘ ಯಾವ ಕ್ರಮನೂ ಕೈಗೊಳ್ಳಂಗಿಲ್ಲ.
ಯಾಕಂದ್ರೆ ಅವೇ ಬಲಿಷ್ಠವಾಗಿರ್ತಕ್ಕಂಥ ರಾಷ್ಟ್ರಗಳಿರ್ತಾವೆ. ಅವು ಬಲಿಷ್ಠವಾಗಿರ್ತಕ್ಕಂಥ ರಾಷ್ಟ್ರಗಳು ಇರೋದ್ರಿಂದ ರಾಷ್ಟ್ರಸಂಘ ಆ ರಾಷ್ಟ್ರಗಳ ಮೇಲೆ ಯಾವ ಕ್ರಮನೇ ಕೈಗೊಳ್ಳೋದಿಲ್ಲ. ಅವ್ರಿಗೆ ಅನಿಸ್ಬಿಡ್ತೈತಿ ನಾವೇ ರಾಷ್ಟ್ರಸಂಘ ಇದ್ದಂಗ, ಉಳಿದವ್ರು ಏನು ನಮ್ಮ ಮೇಲೆ ಕ್ರಮ ಕೈಗೊಳ್ತಾರೆ, ನಾವು ಮನುಷ್ಯ ಇಚ್ಛೆ ಆಗಿರ್ತೀವಿ ಇರ್ಬೋದು ಅಂತ. ಉಳಿದವ್ರಿಗೆ ಅನಿಸ್ತೈತಿ ರಾಷ್ಟ್ರಸಂಘ ವಿಫಲತೆ ಆಗೈತಿ, ಏನು ಅವ್ರೊಳಗೆ ಹಿಂಗಿಂಗ್ ಕಚ್ಚಾಡಕತ್ತಾರ, ಅವರೇ ಬಾಸ್, ಅವ್ರಿಗೆ ಯಾರು ಕೇಳೋರಿಲ್ಲ ಅಂದ್ರೆ ನಮ್ಗೇನು ರಾಷ್ಟ್ರಸಂಘ ಕೇಳ್ತೈತಿ ಅನ್ನೋ ಮಟ್ಟಕ್ಕೆ ಬರ್ತೈತಿ. ಹಾಗಾಗಿ ರಾಷ್ಟ್ರಸಂಘ ವಿಫಲತೆಯಡೆಗೆ ಹೋಗ್ತದ. ಇನ್ನೊಂದು ರಾಷ್ಟ್ರಸಂಘ ವಿಫಲ ಆಗಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತಂದ್ರೆ ವಿಶ್ವದ ಅಥವಾ ಜಗತ್ತಿನ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ರಾಷ್ಟ್ರ ಅಂತ ನಾವು ಕರ್ಕೊಂಡಿದ್ವಿ ಇಂಗ್ಲೆಂಡು, ಫ್ರಾನ್ಸು ಮತ್ತು ಅಮೇರಿಕಾ. ಇವೇನಪ್ಪ ಅಂತಂದ್ರೆ ಆಕ್ರಮಣಶೀಲ ರಾಷ್ಟ್ರಗಳಾಗಿದ್ದು. ಆಕ್ರಮಣಶೀಲ ರಾಷ್ಟ್ರಗಳ ಅಥವಾ ಆಕ್ರಮಣಶೀಲ ರಾಷ್ಟ್ರಗಳ ವಿರುದ್ಧವಾಗಿ ಇವು ಏನು ಕ್ರಮ ಕೈಗೊಳ್ಳಿಲ್ಲ. ಯಾವುದಾದ್ರೂ ಒಂದು ರಾಷ್ಟ್ರ, ಜರ್ಮನಿನೋ ಜಪಾನ್ನೋ ಇಟ್ಲಿನೋ ಯಾವುದಾದ್ರೂ ಒಂದು ಪ್ರದೇಶದ ಮೇಲೆ ದಾಳಿ ಮಾಡಿದಾಗ ಈ ಬಲಿಷ್ಠ ರಾಷ್ಟ್ರಗಳಿದ್ದು, ಇಂಗ್ಲೆಂಡ್ ಇತ್ತು, ಅಮೆರಿಕ ಇತ್ತು, ಫ್ರಾನ್ಸ್ ಇತ್ತು, ಇವು ಬಲಿಷ್ಠ ರಾಷ್ಟ್ರಗಳಿದ್ದು, ಇವ್ರದೇ ಆಗಿರ್ತಕ್ಕಂಥ ಸೈನ್ಯ ಇತ್ತು, ಸಾಕಷ್ಟು ಶಸ್ತ್ರಾಸ್ತ್ರಗಳಿದ್ದು, ಯುದ್ಧದಲ್ಲಿ ಬಹಳ ಮಾನ್ಯತೆ ಪಡೆದಿರ್ತಕ್ಕಂಥ ರಾಷ್ಟ್ರಗಳಿದ್ದು, ಅವುಗಳ ಮೇಲೆ ಏನಾದ್ರೂ ಕ್ರಮ ಕೈಗೊಳ್ಳಬೇಕಾಗಿತ್ತು. ಬಟ್ ಅವ್ರು ನಮಗೆ ಆಗ್ಬೇಕು ಅಂತೇಳಿ ಅವ್ರು ಕ್ರಮ ಕೈಗೊಳ್ಳಕ್ ಹೋಗೋದಿಲ್ಲ. ಹೀಗಾಗಿ ರಾಷ್ಟ್ರಸಂಘ ವಿಫಲತೆಡೆಗೆ ಹೋಗ್ತದ ಅಂತ. ರಾಷ್ಟ್ರಸಂಘದ ವಿಫಲತೆಗೆ ಇನ್ನೊಂದು ಮುಖ್ಯ ಕಾರಣ ಅಂತಂದ್ರೆ ರಾಷ್ಟ್ರಸಂಘ ಇದು ಎಲ್ಲ ರಾಷ್ಟ್ರಗಳ ಸಂಘ ಆಗಿರಲಿಲ್ಲ. ಎಲ್ಲ ರಾಷ್ಟ್ರಗಳ ಸಂಘ ಆಗಿರಲಿಲ್ಲ, ಇದು ಗೆದ್ದವರ ರಾಷ್ಟ್ರ ಸಂಘ ಆಗಿತ್ತು. ಮೊದಲನೇ ಮಹಾಯುದ್ಧದಲ್ಲಿ ಯಾರು ಗೆದ್ದಿದ್ರಲ್ಲ ಆ ಗೆದ್ದವರ ರಾಷ್ಟ್ರ ಸಂಘ ಆಗಿತ್ತೇ ಹೊರತು ಎಲ್ಲ ರಾಷ್ಟ್ರಗಳ ರಾಷ್ಟ್ರ ಸಂಘ ಆಗಿರಲಿಲ್ಲ. ಹೀಗಾಗಿ ಗೆದ್ದವರ ಪರವಾಗೇ ಇತ್ತು ಅಂತ, ಗೆದ್ದವರ ಪರವಾಗೇ ಇತ್ತು. ಅದಕ್ಕೆ ಹೇಳ್ತಾರ ಸೋತವಂಗೇನಪ್ಪ ಅಂದ್ರೆ ಮನುಷ್ಯನಿಗೊಂದೊಂದು ಆಳಿಗೊಂದು ಕಲ್ಲು ಒಗಿತಾರಂತೆ. ಸೋತಂದ್ರೆ ಸಾಕ ಎಲ್ಲರೂ ಟೀಕೆ ಮಾಡಕ ಹೋಗ್ತಾರೆ ಹೊರತು ಅವನನ್ನ ಎಬ್ಸೋ ಪ್ರಯತ್ನ ಯಾರೂ ಮಾಡೋದಿಲ್ಲ ಅಂತ. ಯಾವಾಗ್ಲೂ ನಾವು ಗೆದ್ದವರ ಪರವಾಗಿನೇ ಇರ್ತೀವಿ ಅಂತ. ಹಾಗೆ ಅದು ರಾಷ್ಟ್ರಸಂಘ ಗೆದ್ದವರ ಪರವಾಗಿತ್ತು, ಗೆದ್ದವರ ರಾಷ್ಟ್ರ ಸಂಘ ಆಗಿತ್ತು, ಉಳಿದ ಎಲ್ಲರಿಗೂ ರಾಷ್ಟ್ರಸಂಘ ಆಗಿರಲಿಲ್ಲ. ಹೀಗಾಗಿ ರಾಷ್ಟ್ರಸಂಘ ವಿಫಲತೆ ಆಗ್ತದೆ. ಮೊದಲ ಮಹಾಯುದ್ಧದಲ್ಲಿ ಸೋತಿರ್ತಕ್ಕಂಥ ಏನು ರಾಷ್ಟ್ರಗಳಿದ್ದು ಆಸ್ಟ್ರಿಯಾ, ಟರ್ಕಿ, ಜರ್ಮನಿ, ಇವೆಲ್ಲವನ್ನ ಗೆದ್ದಿರ್ತಕ್ಕಂಥ ರಾಷ್ಟ್ರಗಳು ಹೊರಗಿಟ್ಟು, ಸೋತಿರ್ತಕ್ಕಂಥ ರಾಷ್ಟ್ರಗಳನ್ನ ಗೆದ್ದಿರ್ತಕ್ಕಂಥ ರಾಷ್ಟ್ರಗಳು ಹೊರಗಿಟ್ಟು ಅಂದ್ರೆ ಅವುಗಳನ್ನ ನಿರ್ಲಕ್ಷ್ಯ ಮಾಡಕ್ ಪ್ರಾರಂಭ ಮಾಡಿದ್ವು. ಅವುಗಳ ಮೇಲೆ ರಾಷ್ಟ್ರಸಂಘದ ಯಾವ ಹಿತಾಸಕ್ತಿನೂ ಇರಲಿಲ್ಲ, ಅವುಗಳ ಮೇಲೆ ರಾಷ್ಟ್ರಸಂಘದ ಯಾವ ಹಿಡಿತನೂ ಇರಲಿಲ್ಲ. ಸೋತಾರ್ ತಗೋ, ಅವ್ರ ಕಡೆ ಏನಾಗೋದೈತಿ, ಅವು ಏನ್ ಮಾಡ್ಕಂತಾವ ಅಂತ. ಸೋತಿರ್ತಕ್ಕಂಥ ರಾಷ್ಟ್ರಗಳು ಅವ್ರ ಕಡೆ ಏನ್ ಮಾಡ್ಕಂತಾವ, ಅವ್ರ ಕಡೆ ಏನೈತಿ, ಇಲ್ಲಪ್ಪ ಸೋತಾವ, ಆರ್ಥಿಕ ಮುಗ್ಗಟ್ಟು ಸಂಭವಿಸವ, ಅವ್ರಿಗೇನಾದ್ರೂ ಒಳ್ಳೇದ್ ಮಾಡ್ಬೇಕು, ಯಾವ ಯೋಜನೆ ರಾಷ್ಟ್ರಸಂಘದಿರ್ಲಿಲ್ಲ. ಅದಕ್ಕೆ ರಾಷ್ಟ್ರಸಂಘ ವಿಫಲತೆ ಆಯಿತು ಅಂತ. ಯಾವಾಗ ಮೊದಲನೇ ಮಹಾಯುದ್ಧ ಮುಗಿತೈತೋ, ಮೊದಲನೇ ಮಹಾಯುದ್ಧ ಮುಗಿದಾದ್ಮೇಲೆ ರಾಷ್ಟ್ರಸಂಘ ಹುಟ್ಟಿ ಒಂದಿಷ್ಟು ವರ್ಷಗಳ ಆದ್ಮೇಲೆ ಮತ್ತೆ ರಾಷ್ಟ್ರಗಳ ಮಧ್ಯೆ ದ್ವೇಷ, ವೈಷಮ್ಯ, ಅಸೂಹೆ, ಕಲಹ, ಕಚ್ಚಾಟ ಇವೆಲ್ಲವೂ ಹುಟ್ಕೊಳಕ್ ಪ್ರಾರಂಭ ಆದವು. ಒಬ್ಬರ ಮಧ್ಯೆ ದ್ವೇಷ ಆಗಕ್ಕೆ ಸ್ಟಾರ್ಟ್ ಆಯ್ತು, ಕಲಹಗಳಾದವು, ವೈಷಮ್ಯಗಳಾದವು. ರಾಷ್ಟ್ರಸಂಘದ ಒಂದು ದೊಡ್ಡ ಕಲ್ಪನೆ ಇತ್ತು, ವಿಶ್ವಶಾಂತಿಯ ಕಲ್ಪನೆ ಅಂತ. ವಿಶ್ವಶಾಂತಿಯ ಕಲ್ಪನೆಯನ್ನ ಹೊಂದಿರುವಂತ ರಾಷ್ಟ್ರಸಂಘ ಆ ಕಲಹಗಳನ್ನ, ವೈಷಮ್ಯಗಳನ್ನ, ದ್ವೇಷಗಳನ್ನ, ಕಚ್ಚಾಟಗಳನ್ನ ಬಗೆಹರಿಸಬೇಕಾಗಿತ್ತು. ಅದು ಬಗೆಹರಿಸೋದಿಲ್ಲ. ರಾಷ್ಟ್ರಸಂಘ ಶಾಂತಿ ಅಂತ ಬಯಸಿತ್ತು, ಬಟ್ ಇಲ್ಲಿ ಶಾಂತಿಯ ಯಾವ ಕೆಲಸನೂ ಮಾಡಕ್ ಹೋಗೋದಿಲ್ಲ. ಹೀಗಾಗಿ ರಾಷ್ಟ್ರಸಂಘ ವಿಫಲ ಆಗ್ತೈತಿ, ಎರಡನೇ ಮಹಾಯುದ್ಧಕ್ಕೆ ಕಾರಣ ಆಗ್ತದ ಅಂತ. ಹೋಗ್ಲಿ, ರಾಷ್ಟ್ರಸಂಘ ವಿಫಲ ಆಗಕ್ಕೆ ಏನಪ್ಪಾ ಅಂದ್ರೆ ಎರಡನೇ ಮಹಾಯುದ್ಧದ ಸಂದರ್ಭದೊಳಗೆ ಏನಪ್ಪಾ ಅಂತಂದ್ರ ಎರಡನೇ ಮಹಾಯುದ್ಧದ ಸಂದರ್ಭದೊಳಗೆ ಇನ್ನೂ ರಾಷ್ಟ್ರಸಂಘ ಇತ್ತು. ಎಲ್ಲಿ ತನಕ ರಾಷ್ಟ್ರಸಂಘ ಇತ್ತು ಅಂತಂದ್ರೆ ಎರಡನೇ ಮಹಾಯುದ್ಧ ಮುಗಿಯುವವರೆಗೆ ರಾಷ್ಟ್ರಸಂಘ ಇತ್ತು. ವಿಶ್ವಸಂಸ್ಥೆ ಸ್ಥಾಪನೆ ಆದ್ಮೇಲೆ ರಾಷ್ಟ್ರಸಂಘ ಹೋಗ್ಬಿಡ್ತದೆ. ಅಂದ್ರೆ ಎರಡನೇ ಮಹಾಯುದ್ಧ ನಡೆಯುವಂತ ಸಂದರ್ಭದೊಳಗ ಅದಕ್ಕೆ ಕಾರಣಗಳೇನಿದ್ದು ಆ ಸಂದರ್ಭದೊಳಗ ರಾಷ್ಟ್ರಸಂಘ ಅದರಲ್ಲಿ ಮಧ್ಯಸ್ಥಿಕೆ ವಹಿಸಬೇಕಾಗಿತ್ತು, ಎರಡನೇ ಮಹಾಯುದ್ಧ ನಿಲ್ಲಿಸಬೇಕಾಗಿತ್ತು. ಬಟ್ ರಾಷ್ಟ್ರಸಂಘ ಮಧ್ಯಸ್ಥಿಕೆನೂ ವಹಿಸೋದಿಲ್ಲ, ಅದನ್ನ ನಿಲ್ಲಿಸೋ ಪ್ರಯತ್ನನೂ ಮಾಡೋದಿಲ್ಲ. ಎರಡನೇ ಮಹಾಯುದ್ಧವನ್ನ ರಾಷ್ಟ್ರಸಂಘ ಮೂಕ ಪ್ರೇಕ್ಷಕನಾಗೆ ನೋಡ್ಕೊಂತ ನಿಂತು ಬಿಡ್ತೈತಿ. ಅದನ್ನ ಬಿಟ್ರೆ ಏನು ಮಾಡಕ್ ಆಗೋದಿಲ್ಲ. ಉಳಿದವ್ರಿಗೆ ಅನಿಸ್ತೈತಿ, ಅಲ್ರಿ ಅವ್ರು ಬಲಿಷ್ಠರಿದ್ರು, ಅವ್ರ ಕಡೆ ಶಕ್ತಿ ಇತ್ತು, ಅವ್ರ ಕಡೆ ಜನ ಇತ್ತು, ಅವ್ರ ಕಡೆ ಶಸ್ತ್ರಾಸ್ತ್ರಗಳಿದ್ದು, ಆ ಜಗಳ ನಡೆದಾಕತ್ತಿತ್ತು, ಬಿಡಿಸ್ಬೇಕಾಗಿತ್ತಲ್ಲ, ಅವ್ರು ಬಿಡಿಸ್ಬೋದಾಗಿತ್ತಲ್ಲ. ಬಟ್ ಅವ್ರೇನ್ ನೋಡಿಲ್ಲ, ಸುಮ್ಮನೆ ನೋಡ್ಕೊಂತ ನಿಂತು ಬಿಟ್ರು. ಅವ್ರವ್ರು ಜಗಳ ಆಡಕತ್ರು, ಅವ್ರವ್ರು ವೈಷಮ್ಯಗಳಿದ್ದು, ಕಲಹಗಳಿದ್ದು ಎಲ್ಲವನ್ನ ಮೂಕ ಪ್ರೇಕ್ಷಕರಾಗಿ ನೋಡ್ಕೊಂಡು ನಿಂತ್ಬಿಟ್ಟು ಆಗ ನೋಡೋರಿಗೆ ಅನಿಸ್ತೈತಿ ಅವ್ರ ಕಡೆ ಏನೂ ಆಗೋದಿಲ್ಲ, ಅವರೆಲ್ಲ ಫೇಲ್ ಆಗ್ಯಾರ ಅಂತೇಳಿ, ವಿಫಲ ಆಗೈತಿ ಅಂತೇಳಿ ರಾಷ್ಟ್ರಸಂಘ ಹಾಗೆ ವಿಫಲತೆ ಆಗ್ತದ ಅಂತ.
ಈ ರಾಷ್ಟ್ರಸಂಘದ ಧ್ಯೇಯೋದ್ದೇಶಗಳ ಬಗ್ಗೆ ಏನಪ್ಪಾ ಅಂತಂದ್ರೆ ಯಾವ ರಾಷ್ಟ್ರಕ್ಕೂ ವಿಶ್ವಾಸಗಳಿರಲಿಲ್ಲ ಅಂತ, ನಂಬಿಕೆ ಮತ್ತು ವಿಶ್ವಾಸ ಇರಲಿಲ್ಲ. ಸುಮ್ಮನೆ ಇಟ್ಕೊಂಡಿತ್ತೆ ಅದೇನು ಮಾಡ್ತೈತೆ ತಗೋ ಅಂತ ನಾವು ಅನ್ಕೊಂಡಿರ್ತೀವಿ. ಏನಾದರೂ ಹೇಳಿದಾಗ ಅವ್ರೇನ್ ಕಡೆ ಆಗ್ತದೆ ತಗೋ, ಅದೇನು ಆಗ್ತದನೆ ಅವ್ರು ಹೇಳ್ಕೊಂತ ಹೋಗ್ತಾರೆ ಅಂತ ಅನ್ಕೊಂಡಿರ್ತೀವಿ. ರಾಷ್ಟ್ರಸಂಘದ ಧ್ಯೇಯ ಮತ್ತು ಉದ್ದೇಶದ ಬಗ್ಗೆ ರಾಷ್ಟ್ರಸಂಘದ ಯಾವ ರಾಷ್ಟ್ರಗಳಲ್ಲಿಯೂ ವಿಶ್ವಾಸ ಆಗಲಿ ಮತ್ತು ನಂಬಿಕೆ ಆಗಲಿ ಇರಲಿಲ್ಲ. ಅದಕ್ಕಾಗಿ ರಾಷ್ಟ್ರಸಂಘ ವಿಫಲತೆ ಆಗ್ತೈತಿ. ರಾಷ್ಟ್ರಸಂಘದ ಸದಸ್ಯತ್ವ ರಾಷ್ಟ್ರಗಳು ಏನಿದ್ವಲ್ಲ, ಆ ಸದಸ್ಯತ್ವ ರಾಷ್ಟ್ರಗಳಲ್ಲಿ ಅವಾಗವಾಗ ವೈಮನಸ್ಸುಗಳಾಗ್ತಿತ್ತು, ಮನಸ್ತಾಪಗಳಾಗ್ತಿತ್ತು. ಅದನ್ನ ಬಗೆಹರಿಸಕ್ ರಾಷ್ಟ್ರಸಂಘದಿಂದ ಆಗ್ಲಿಲ್ಲ. ಇದ್ರ ಜೊತೆ ಏನಪ್ಪಾ ಅಂದ್ರೆ ರಾಷ್ಟ್ರಸಂಘ ವಿಫಲ ಆಗಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತಂದ್ರೆ ರಾಷ್ಟ್ರಸಂಘದ ಕೇಂದ್ರ ಕಚೇರಿ ಅಂತ ಇತ್ತಲ್ಲ, ಎಲ್ಲಿತ್ತದು? ಜಿನೇವಾದೊಳಗ. ಆ ರಾಷ್ಟ್ರಸಂಘದ ಕೇಂದ್ರ ಕಚೇರಿ ಜಿನೇವಾದಾಗಿತ್ತಲ್ಲ, ಅದು ಜಿನೇವಾದಾಗಿದ್ದು ಹೆಚ್ಚು ಪ್ರಭಾವ ಬೀರೋದು ಯಾರಿಗೆ ಅಂತಂದ್ರೆ ಇಂಗ್ಲೆಂಡ್ಗೆ ಮತ್ತು ಫ್ರಾನ್ಸ್ಗೆ. ಜಿನೇವಾದಾಗ ಇರೋದ್ರಿಂದ ಪ್ರಭಾವ ಯಾರ ಮೇಲೆ ಇತ್ತಂದ್ರೆ ಇರೋದೇ ಇಂಗ್ಲೆಂಡ್ ಮತ್ತು ಫ್ರಾನ್ಸಿಗೆ. ಉಳಿದ ರಾಷ್ಟ್ರಗಳಿಗೆ ಅದು ದೂರ ಆಗ್ತಿತ್ತು ಅಂತ. ಹೀಗಾಗಿ ತೀರ್ಮಾನಗಳನ್ನ ಕೈಗೊಳ್ಳೋದಿತ್ತಪ್ಪ ಅಂದ್ರೆ ಅದು ಯಾವಾಗ್ಲೂ ಇಂಗ್ಲೆಂಡ್ ಪರವಾಗಿ ಮತ್ತು ಫ್ರಾನ್ಸ್ ಪರವಾಗಿನೇ ತೀರ್ಮಾನಗಳನ್ನ ಕೈಗೊಳ್ತಾ ಇತ್ತು. ಹೀಗಾಗಿ ಏನಪ್ಪಾ ಅಂದ್ರೆ ಉಳಿದ ರಾಷ್ಟ್ರಗಳು ದೂರ ಉಳಿದು. ಈಗ ನಾವು ಅಂದ್ಕೊಂತಿರ್ತೀವಿ ಏನಂತಿರ್ತೀವಿ ಅಂತಂದ್ರೆ ನಮಗೆ ರಾಜಧಾನಿ ನಮ್ಗೆ ದೂರ ಐತಿ ಅಂತ. ನಮ್ಮ ರಾಜ್ಯದ ರಾಜಧಾನಿ ನಮಗೆ ಬೆಂಗಳೂರು ದೂರ ಆಗ್ತದೆ, ಯಾರಿಗೆ? ಬಿಜಾಪುರದವ್ರಿಗೂ ದೂರ ಆಗ್ತದೆ, ಗುಲ್ಬರ್ಗದವ್ರಿಗೆ ದೂರ ಆಗ್ತದೆ, ಹುಬ್ಳಿ ಧಾರವಾಡದವ್ರಿಗೆ ದೂರ ಆಗ್ತದೆ. ನಾವು ಅಂದ್ತಿರ್ತೀವಿ ನಮಗೂ ಒಂದು ರಾಜಧಾನಿ ಬೇಕು ಅಂತೇಳಿ. ಅದಕ್ಕೊಂದು ಬೆಳಗಾವ್ ಒಂದು ಇನ್ನೊಂದು ರಾಜಧಾನಿ ಮಾಡೋಣ ಅಂತ ಬೆಳಗಾವ್ ಒಂದು ರಾಜಧಾನಿ ಮಾಡ್ಕೊಂಡ್ರೆ. ದೆಹಲಿ ಅಂತಂದಾಗ ಅದು ಉತ್ತರ ಭಾರತಕ್ಕಷ್ಟೇ ಸಂಬಂಧಪಟ್ಟಿದ್ದು, ದಕ್ಷಿಣ ಭಾರತದವರಿಗೆ ದೆಹಲಿ ಬಹಳಷ್ಟು ದೂರ ಆಗ್ತದೆ. ಅಂದ್ರೆ ಏನಂತಂದ್ರ ಆ ದೂರ ಆಗೋದ್ರಿಂದ ಅಲ್ಲಿ ಹತ್ತಿರ ಇರ್ತಕ್ಕಂಥ ಏನು ರಾಷ್ಟ್ರಗಳದಾವ ಅವುಗಳ ಪ್ರಭಾವನೆ ಹೆಚ್ಚಾಗ್ತತಿ. ಅಂದ್ರೆ ಇಂಗ್ಲೆಂಡ್ ಮತ್ತು ಫ್ರಾನ್ಸಿನ ಪ್ರಭಾವ ರಾಷ್ಟ್ರಸಂಘದ ಕೇಂದ್ರ ಕಚೇರಿ ಜಿನೋವಾ ಮೇಲೆ ಆಗ್ತದ, ಉಳಿದ ರಾಷ್ಟ್ರಗಳ ಪ್ರಭಾವ ಕಡಿಮೆ ಆಗ್ತತಿ. ಹೀಗಾಗಿ ರಾಷ್ಟ್ರಸಂಘದ ವಿಫಲತೆ ಆಗ್ತದೆ. ಸ್ವಾಭಾವಿಕ ಐತೆ, ಒಬ್ಬ ವ್ಯಕ್ತಿ ಯಾರ ಜೊತೆ ಅತಿ ಹೆಚ್ಚು ಕ್ಲೋಸ್ ಆಗಿರ್ತಾನೋ, ಒಡನಾಟಗಳಿರ್ತಾವ, ಅವರಿಂದ ಏನಪ್ಪಾ ಅಂದ್ರೆ ಎಲ್ಲರಿಗೂ ನೋಡೋರಿಗೆ ಅನಿಸ್ಬಿಡ್ತದೆ. ಪದೇ 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 ಇವ್ರು ಬಂದ್ ಏನಪ್ಪಾ ಅಂದ್ರೆ ನಿಂದಿರ್ತಿದ್ರು, ಕೇಳ್ತಿದ್ರು ಅಂತಾರ. ಹಾ ಸರ್ ಅವ್ರ ಪರವಾಗಿ ಇರ್ಬೇಕು ತಗೋ, ಬರೀ ಅವ್ರ ಕಡೆ ಹೋಗ್ತಾರ. ಏನಾರ ಅಪ್ಪಿ ತಪ್ಪಿ ಹೆಚ್ಚು ಮಾರ್ಕ್ಸ್ ಬಿದ್ದು ಅಂದ್ರೆ ಹಾ ಸರ್ ಅವ್ರ ಜೊತೆ ಮಾತಾಡ್ತಾರೆ, ಭಾಳ ಕ್ಲೋಸ್ ಇದಾರ ಅನ್ನೋ ಕಾರಣಕ್ಕೆ ಹಾಕ್ಯಾರ್ತಗ ಅಂತ ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ, ಸ್ವಾಭಾವಿಕವಾಗಿ ಆಗಿ ಬರ್ತದೆ. ಮತ್ತೆ ಈಗ ಜಿನೇವಾ ಅದು ಹತ್ರ ಆಗಿದ್ದೆ ಫ್ರಾನ್ಸಿಗೆ ಮತ್ತು ಇಂಗ್ಲೆಂಡ್ಗೆ ಅಂತಂದಾಗ ಅವುಗಳ ಮೇಲೆ ಅದರ ಪ್ರಭಾವ ಆಗ್ತದೆ. ಹಾಗಾಗಿ ಉಳಿದವ್ರಿಗೆಲ್ಲ ಏನಪ್ಪಾ ಅಂದ್ರೆ ಅನಿಸ್ತೈತಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಅಧೀನದೊಳಗನೆ ಜಿನೇವಾ ಮತ್ತು ರಾಷ್ಟ್ರಸಂಘ ಅದಾವ, ಅದ್ರ ಕೇಂದ್ರ ಕಚೇರಿ ಅದಾವ ಅಂತ ಅನ್ನೋದು ಸ್ವಾಭಾವಿಕವಾಗ್ತದೆ. ಹೀಗಾಗಿ ರಾಷ್ಟ್ರಸಂಘ ವಿಫಲತೆ ಆಗ್ತದೆ ಅಂತ. ಇನ್ನು ರಾಷ್ಟ್ರಸಂಘ ವಿಫಲತೆ ಆಗಕ್ಕೆ ಏನಪ್ಪಾ ಅಂದ್ರೆ ರಾಷ್ಟ್ರಸಂಘಕ್ಕೆ ರಾಷ್ಟ್ರಗಳ ಬೆಂಬಲನೂ ಇರಲಿಲ್ಲ, ಅದ್ರ ಜೊತೆ ರಾಷ್ಟ್ರಗಳಲ್ಲಿರುವಂತಹ ಜನರ ಬೆಂಬಲನೂ ಇರಲಿಲ್ಲ. ಅಟ್ಲೀಸ್ಟ್ ಅದುವರೆ ಬೇಕಾಗಿತ್ತೆ. ಏನಂತಂದ್ರೆ ರಾಷ್ಟ್ರಸಂಘದ ಸದಸ್ಯತ್ವ ಪಡ್ಕೊಂಡಿರ್ತಕ್ಕಂಥ ರಾಷ್ಟ್ರಗಳ ಬೆಂಬಲ ಇಲ್ಲದೆ ಹೋಗಿದ್ರು, ರಾಷ್ಟ್ರಗಳಲ್ಲಿರ್ತಕ್ಕಂಥ ಜನರ ಬೆಂಬಲರೇ ಇರ್ಬೇಕಲ್ಲ, ಜನರೇ ಇರ್ಬೇಕಲ್ಲ. ಜನರು ಇದ್ರಂದ್ರೆ ಅಟ್ಲೀಸ್ಟ್ ಆ ಜನರೇ ಹಾಕಿದ್ರೆ ರಾಷ್ಟ್ರಸಂಘದ ಬೆನ್ನೆಲುಬಾಗಿ ನಿಲ್ತಾ ಇದ್ರು. ಜನರ ಬೆಂಬಲ ಇಲ್ಲದೆ ಇರೋದೇನಪ್ಪ ಅಂದ್ರೆ ರಾಷ್ಟ್ರಸಂಘದ ವಿಫಲತೆಗೆ ಕಾರಣ ಆಗ್ತದ ಅಂತ. ಇನ್ನ ರಾಷ್ಟ್ರಸಂಘ ಹುಟ್ಟುಗೊಂಡು ಆದ್ಮೇಲೆ 1930ರ ಸಂದರ್ಭದೊಳಗ ಆರ್ಥಿಕ ಮುಗ್ಗಟ್ಟುಗಳು ಸಂಭವಿಸ್ತವೆ. ಯುದ್ಧ ಆದ್ಮೇಲೆ ಆರ್ಥಿಕ ಮುಗ್ಗಟ್ಟು ಸರಿದೂಗಬೇಕು ಅನ್ನೋ ಕಾರಣಕ್ಕಾಗಿ ರಾಷ್ಟ್ರಸಂಘ ಒಂದಿಷ್ಟು ನಿಯಮಗಳನ್ನ ಮಾಡ್ಕೊಂಡಿತ್ತೆ. ಬಟ್ ಅದನ್ನ ಆ ನಿಯಮಗಳು ಏನಪ್ಪಾ ಅಂತಂದ್ರೆ ಸರಿಯಾದ ಕೆಲಸ ಮಾಡದೇ ಇರೋದ್ರಿಂದ ಅದು ವಿಫಲ ಆಗ್ತೈತಿ. 1930ರ ಸಂದರ್ಭದೊಳಗ ಯುರೋಪಿನೊಳಗ ಆರ್ಥಿಕ ಬಿಕ್ಕಟ್ಟುಗಳು ಸಂಭವಿಸ್ತಾವ. ಆರ್ಥಿಕ ಬಿಕ್ಕಟ್ಟುಗಳು ಏನು ಅಂತಂದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಕ್ಕೆ ಪ್ರಾರಂಭ ಆಗ್ತದೆ. ಉದ್ಯೋಗ ಇಲ್ಲಾರ್ದ ನಿರುದ್ಯೋಗ ಹೆಚ್ಚಾಗ್ತದೆ. ನಿರುದ್ಯೋಗದ ಜೊತೆಗಳು ಏನಪ್ಪಾ ಅಂತಂದ್ರೆ ವಸ್ತುಗಳ ಬೆಲೆಗಳು ಗಗನಕ್ಕೇರಕ್ಕೆ ಸ್ಟಾರ್ಟ್ ಆಗ್ತವ. ಹಣದುಬ್ಬರ ಏನಪ್ಪಾ ಅಂತಂದ್ರೆ ಸಮಸ್ಯೆಗಳು ಉಂಟಾಗ್ತವ. ಈ ಎಲ್ಲ ಸಮಸ್ಯೆಗಳನ್ನ ನಿವಾರಿಸೋದ್ರೊಳಗೆ ರಾಷ್ಟ್ರಸಂಘ ವಿಫಲತೆ ಆಗ್ತದೆ. ಉದ್ಯೋಗ ಸೃಷ್ಟಿ ಅಂತಂದ್ರೆ ಎಷ್ಟು ಉದ್ಯೋಗ ಸೃಷ್ಟಿಗಳಾಗ್ಯಾವಂತ ನಾವು ಸ್ವಾಭಾವಿಕವಾಗಿ ಹೇಳ್ತಿರ್ತೀವಿ. ಯಾವ್ದಾದ್ರು ಸರ್ಕಾರ ಬರಬೇಕು ಅಂತಂದ್ರೆ ಆಡಳಿತಕ್ಕೆ ಚುನಾವಣೆಗಳ ಪೂರ್ವದಲ್ಲಿ ಒಂದು ಪ್ರಣಾಳಿಕೆಯನ್ನು ಮಾಡ್ಕೊಂಡಿರ್ತಾರೆ. ಆ ಪ್ರಣಾಳಿಕೆ ಒಳಗೆ ಹೇಳಿರ್ತಾರೆ ನಾವು 5 ವರ್ಷಕ್ಕೆ ಇಂತಿಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿರ್ತಾರೆ. ಹಾಗಾದ್ರೆ ಉದ್ಯೋಗಗಳ ಸೃಷ್ಟಿ ಅದು ಏನು, ಎಷ್ಟು ಉದ್ಯೋಗ ಸಿಗಾಕತ್ತು? ನಿರುದ್ಯೋಗ ಸಮಸ್ಯೆ ಆಯಿತು ಅಂತಂದ್ರೆ ಹಣದುಬ್ಬರ ಸಮಸ್ಯೆಗಳು ಉಂಟಾಗ್ತವ, ಬೆಲೆಗಳ ಗಗನಕ್ಕೇರಕ್ಕೆ ಸ್ಟಾರ್ಟ್ ಆಗ್ತವ. ಮನುಷ್ಯ ಅತಿ ಹೆಚ್ಚು ಯಾವಾಗ ತಿನ್ನಕ್ ಚಾಲು ಮಾಡ್ತಾನಂದ್ರೆ ವಸ್ತುಗಳ ಬಳಕೆ ಮಾಡ್ಕೊಳಕ್ ಚಾಲು ಮಾಡ್ತಾನೆ. ಊಟ ಯಾವಾಗ ಹೆಚ್ಚು ಮಾಡ್ತೀರಿ? ಹಸು ಆದಾಗ ಹೆಚ್ಚು ಮಾಡ್ತೀರಿ. ಹಸು ಯಾವಾಗ ಹೆಚ್ಚಾಗ್ತದ? ಊಟ ಮಾಡ್ಬೇಕನ್ಸಿದಾಗ. ಯಾವಾಗ ಹೆಚ್ಚು ಆಹಾರದ ಬಳಕೆ ಅತಿ ಹೆಚ್ಚು ಯಾವಾಗ ಆಗ್ತೈತಿ ಅಂತಂದ್ರೆ ಕೆಲಸ ಇಲ್ಲದೆ ಹೋದಾಗ.
ಕೆಲಸ ಇದ್ದಾಗಲ್ಲ, ಕೆಲಸ ಇಲ್ಲದೆ ಹೋದಾಗ ಯಾವ ಕೆಲಸನೂ ಇಲ್ಲಿಲ್ಲ ಅಂತಂದ್ರೆ ತಿನ್ನಕ್ಕೆ ಹೆಚ್ಚು ಆಸಕ್ತಿ ಇರ್ತದೆ, ಏನು ಬರಂಗಿಲ್ಲ. ಕೆಲವೊಬ್ರಿಗೆ ಇರ್ತೈತಿ ಕೆಲಸನೇ ಇಲ್ರಿ, ತಿಂದೇನ್ ಮಾಡೋಣ, ಬರೀ ತಿಂದ್ರದು ಕುಂದ್ರದು ಆಗ್ತೈತಿ, ತಿನ್ನೋದು ಕುಂದ್ರೋದು ಆಗ್ತೈತಿ ಅಷ್ಟ ಅಂತ ಅನ್ಕೊಂತೀರಿ. ಬೇಕಾದ್ರೆ ಕೊರೋನಾ ಟೈಮ್ದಾಗ ಯೋಚನೆ ಮಾಡ್ಕೊಳ್ರಿ. ಅತಿ ಹೆಚ್ಚು ಮೆಣಸಿನ ಖಾರ ಹೋಗಿದ್ದು ಮನೆಯೊಳಗೆ ಕೊರೋನಾ ಟೈಮ್ದೊಳಗೆ, ಅತಿ ಹೆಚ್ಚು ಸಕ್ರೆ ಹೋಗಿದ್ದು, ಅತಿ ಹೆಚ್ಚು ಚಾ ಕುಡ್ದಿದ್ದು, ಅತಿ ಹೆಚ್ಚು ಆಹಾರಗಳು ಹೋಗಿದ್ದು ಕೊರೋನಾ ಟೈಮ್ದಾಗ. ಏನೈತೆ ಮನ್ಯಾಗ ತಿನ್ನೋದು ಕುಂದ್ರದು ಟೈಮ್ ಪಾಸಿಗೆ ತಿನ್ನೋದಂತ. ಅತಿ ಹೆಚ್ಚು ಆಹಾರವನ್ನ ಬಳಕೆ ಮಾಡ್ಕೊಂಡು ಅದ ಸಂದರ್ಭದೊಳಗ ನಿರುದ್ಯೋಗ ಹೆಚ್ಚಾದಾಗ ಆಹಾರದ ಹೆಚ್ಚಾಗ್ತದೆ, ಆಹಾರದ ಅಭಾವಗಳಾಗ್ತಾವ, ಬೆಲೆಗಳು ಗಗನಕ್ಕೆ ಇರ್ತಾವ. ಬೇಡಿಕೆಗಳಿಗೆ ಹೆಚ್ಚಾದಂಗೆ ಬೆಲೆಗಳು ಏನಪ್ಪಾ ಅಂದ್ರೆ ಹೆಚ್ಚಾಗ್ತದೆ. ಹಾಗಾಗಿ ಏನಪ್ಪಾ ಅಂದ್ರೆ ಅದನ್ನು ಸರಿದೂಗಿಸುವ ಯಾವ ಪ್ರಯತ್ನನೂ ರಾಷ್ಟ್ರಸಂಘ ಮಾಡೋದಿಲ್ಲ. ಅದಕ್ಕಾಗಿ ರಾಷ್ಟ್ರಸಂಘ ವಿಫಲತೆ ಆಗ್ತದೆ. ಇಲ್ಲಿ ಬಹಳ ಮುಖ್ಯವಾಗಿ ರಾಷ್ಟ್ರಸಂಘ ವಿಫಲ ಆಗಕ್ಕೆ ಇನ್ನೊಂದು ಏನು ಕಾರಣ ಅಂತಂದ್ರೆ, ರಾಷ್ಟ್ರಸಂಘ ಸರ್ವಾಧಿಕಾರತ್ವವನ್ನು, ಇಟಲಿ ಮತ್ತು ಜರ್ಮನಿಯ ಸರ್ವಾಧಿಕಾರತ್ವವನ್ನು ಹತ್ತಿಕ್ಕೋದ್ರ ಯಾವ ಪ್ರಯತ್ನನೂ ಮಾಡೋದಿಲ್ಲ. ಆ ಇಟ್ಲಿಯೇ ಮತ್ತು ಜರ್ಮನಿಯ ಸರ್ವಾಧಿಕಾರತ್ವ ಮುಂದೆ ಏನಪ್ಪಾ ಅಂದ್ರೆ ಎರಡನೇ ಮಹಾಯುದ್ಧಕ್ಕೆ ಕಾರಣ ಆಗ್ತತಿ. ಅದರ ವಿರುದ್ಧ ಯಾವ ಕ್ರಮವನ್ನು ಕೈಗೊಳ್ಳದೇ ಇರೋದು ರಾಷ್ಟ್ರಸಂಘದ ಸಂಪೂರ್ಣವಾದ ವಿಫಲ ಆಗ್ತದೆ. ಆ ವಿಫಲತೆ ಮುಂದೆ ಎರಡನೇ ಮಹಾಯುದ್ಧಕ್ಕೆ ಕಾರಣ ಆಗ್ತದೆ. ಈ ಎರಡರ ಮಧ್ಯೆ ಇನ್ನೊಂದು ಘಟನೆ ನಡೀತಿದೆ. ಯಾವುದು? ಮೊದಲನೇ ಮಹಾಯುದ್ಧ ಮತ್ತು ಮೊದಲನೇ ಮಹಾಯುದ್ಧದ ಮಧ್ಯದಲ್ಲಿ ಏನಪ್ಪಾ ಅಂತಂದ್ರೆ, ಮೊದಲನೇ ಮಹಾಯುದ್ಧದಲ್ಲಿ ಭಾಗವಹಿಸಿರ್ತಕ್ಕಂಥ ರಷ್ಯಾ 1917 ರಷ್ಯಾದ ಕ್ರಾಂತಿ ಅಂತ ನಡೆದಿರ್ತದೆ. ಆ ರಷ್ಯಾದ ಕ್ರಾಂತಿ ನಡೆದಿದ್ದಕ್ಕಾಗಿ ರಷ್ಯಾ ಮೊದಲನೇ ಮಹಾಯುದ್ಧದಿಂದ ಹಿಂದೆ ಸರಿತೈತಿ. ಹಿಂದೆ ಸರಿತು ತನ್ನ ರಾಷ್ಟ್ರದೊಳಗೆ ನಡೆದಿರ್ತಕ್ಕಂಥ ಕ್ರಾಂತಿಯನ್ನ ಹತ್ತಿಕ್ಕೋದ್ರ ಸಲುವಾಗಿ ರಷ್ಯಾ ಇಲ್ಲಿದಿಂದ ವಾಪಸ್ ಹೋಗ್ತೈತಿ. ಅದೇ ಸ್ಥಾನವನ್ನ ಏನಪ್ಪಾ ಅಂದ್ರೆ ಅಮೇರಿಕ ಬಂದು ತುಂಬತೈತಿ. ರಷ್ಯಾ ಹೋಗಿದ್ರಿಂದ ಬರೋದಿಲ್ಲ, ರಷ್ಯಾ ಹೋಗಿದ್ರಿಂದ ಬರಂಗಿಲ್ಲ, ರಷ್ಯಾ ಇದ್ರೂ ಬರತೈತೆ. ಯಾವಾಗ ಬರ್ತಿರ್ಲಿಲ್ಲ ಅಂದ್ರೆ ಬಹುಶಃ ಅದು ಲುಸಿಟಾನಿಯಾ ಅನ್ನುವಂತ ಹಡಗನ್ನ ಅದನ್ನ ನಾಶ ಮಾಡದೇ ಹೋಗಿದ್ರೆ ಅಮೆರಿಕ ಯುದ್ಧರಂಗ ಪ್ರವೇಶ ಮಾಡ್ತಿತ್ತಿಲ್ಲೋ ಗೊತ್ತಿಲ್ಲ. ಅಮೆರಿಕ ಯುದ್ಧರಂಗ ಪ್ರವೇಶ ಮಾಡಕ್ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತಂದ್ರೆ, ಅದು ಲುಸಿಟಾನಿಯಾ ಒಂದು ಹಡಗನ್ನ ನಾಶ ಮಾಡಿದ್ದಕ್ಕಾಗಿ. ಅಲ್ಲಿ ರಷ್ಯಾ ಹೋಗ್ತೈತಿ, ಆ ಜಾಗಕ್ಕೆ ಇದು ಬಂದು ಸೇರ್ತೈತಿ ಅಷ್ಟೇ. ಅದು ಇದ್ರೂ ಬರತಿತ್ತು ಅದು ಹಡಗ್ ನಾಶ ಮಾಡಿದ್ದಕ್ಕಾಗಿ. ಈಗ ಅಲ್ಲಿ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಘಟನೆ ಆಗ್ತತಿ. ಈ ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿನೇ ಮಧ್ಯದಲ್ಲಿನ ಒಂದು ಘಟನೆ ಆಗ್ತತಿ, ರಷ್ಯಾ ಕ್ರಾಂತಿ ಅಂತ. ಆ ರಷ್ಯಾ ಕ್ರಾಂತಿಯೊಳಗೆ ಏನಪ್ಪಾ ಅಂದ್ರೆ ಲೆನಿನ್ ಮತ್ತು ಸ್ಟಾಲಿನ್ ಅನ್ನುವಂಥ ಇಬ್ರು ನಾಯಕರು ಬರ್ತಾರ. ಅವ್ರದ್ದು ಪಾತ್ರ ಮತ್ತು ಇಟ್ಲಿ ಮತ್ತು ಜರ್ಮನಿ ಒಳಗೆ ಸರ್ವಾಧಿಕಾರತ್ವದ ಏಳಿಗೆ ಆಗ್ತದೆ. ಅದೇ ಮುಂದೆ ಏನಪ್ಪಾ ಅಂದ್ರೆ ಎರಡನೇ ಮಹಾಯುದ್ಧಕ್ಕೆ ಕಾರಣ ಆಗ್ತದೆ. ಇದೆಲ್ಲ ಅಂಶ ನೆಕ್ಸ್ಟ್ ಅವಧಿ ಒಳಗೆ ನೋಡೋಮಂತ.